ಇವತ್ತಿನ ಪಾರ್ಟಿ ರೌಂಡ್ಸ್ ನ ಮೊದಲ ಸ್ಟೋರಿ, ರಾಜ್ಯ ಬಿಜೆಪಿಯಲ್ಲಿ ಪಕ್ಷ ಸಂಘಟನೆ ನಡೀತಾ ಇಲ್ವಾ? ಹಾಗಾಗಿಯೇ ಬಿಜೆಪಿ ಹೈಕಮಾಂಡ್ ರಾಜ್ಯ ನಾಯಕರ ಮೇಲೆ ಮುನಿಸಿಕೊಂಡಿದ್ಯಾ ಅನ್ನೋದು ಸದ್ಯಕ್ಕಿರೋ ಪ್ರಶ್ನೆ. ರಾಜ್ಯ ಬಿಜೆಪಿಯಲ್ಲಿ ಪಕ್ಷ ಸಂಘಟನೆ ನಡೀತಾ ಇಲ್ಲ ಅಂತ ಬಿಜೆಪಿ ಹೈಕಮಾಂಡ್ ಅಸಮಾಧಾನ ವ್ಯಕ್ತಪಡಿಸಿದೆ. ಇದರ ಜೊತೆಗೆ ಪ್ರತಿಭಟನೆ ಮಾಡಿದ್ರೆ ಸಾಲೋದಿಲ್ಲ, ಸಂಘಟನೆ ಮಾಡಿ. ರಾಜ್ಯ ಬಿಜೆಪಿಯ ವಿರುದ್ಧ ಹೈಕಮಾಂಡ್ ಬೇಸರ ವ್ಯಕ್ತಪಡಿಸಿದೆ. ಸಂಘಟನೆ ದೃಷ್ಟಿಯಿಂದ ಯಾವುದೇ ಕೆಲಸ ನಡೀತಾ ಇಲ್ಲ, ಪದಾಧಿಕಾರಿಗಳಿಗೆ ಕೆಲಸ ಹಚ್ಚೋ ಕೆಲಸ ಆಗಬೇಕು, ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆಗೆ ಸಂಘಟನೆಗಳಾಗಬೇಕು. ಬೇಸರ ವ್ಯಕ್ತಪಡಿಸಿರೋ ಹೈಕಮಾಂಡ್ ಸ್ವತಃ ಫೀಲ್ಡ್ಗೆ ಇಳಿಯೋದಕ್ಕೆ ನಿರ್ಧರಿಸಿದೆ. ರಾಜ್ಯ ಬಿಜೆಪಿ ಉಸ್ತುವಾರಿಯನ್ನ ಫೀಲ್ಡ್ಗೆ ಇಳಿಸ್ತಾ ಇದೆ. ರಾಧಾ ಮೋಹನ್ ಅಗರ್ವಾಲ್ ಸರಣಿ ಮೀಟಿಂಗ್ ಮಾಡೋರಿದ್ದಾರೆ. ನಾಳೆಯಿಂದ 3 ದಿನ ಅಗರ್ವಾಲ್ ಸಂಘಟನಾ ಸಭೆ ನಡೆಸ್ತಾರೆ. ಎಲ್ಲ ಮೋರ್ಚಾಗಳ ಸಭೆ ಕರೆದಿದ್ದಾರೆ ರಾಧಾ ಮೋಹನ್. ಬಹಳ ದಿನಗಳಾದ ಮೇಲೆ ಕೋರ್ ಕಮಿಟಿ ಸಭೆ ಕೂಡ ನಿಗದಿಯಾಗಿದೆ. ರಾಜ್ಯ ಪ್ರವಾಸ ಕೈಗೊಳ್ಳೋದಕ್ಕೆ ರಾಧಾ ಮೋಹನ್ ಈಗಾಗಲೇ ನಿರ್ಧಾರ ಮಾಡಿದ್ದಾರೆ. 3 ದಿನಗಳ ಸಭೆ ನಡೆಸೋರಿದ್ದಾರೆ. ಜಿಲ್ಲೆಗಳಲ್ಲಿ ಕಾರ್ಯಕರ್ತರನ್ನ ಭೇಟಿ ಮಾಡಿ ಚರ್ಚೆ ಮಾಡೋರಿದ್ದಾರೆ. ಸ್ವತಃ ಸಂಘಟನೆಗೆ ರಾಧಾ ಮೋಹನ್ ಮುಂದಾಗಿದ್ದಾರೆ. ಕೆಲವು ಜಿಲ್ಲೆಗಳಲ್ಲಿ ಪ್ರವಾಸ ಹೋಗೋದಕ್ಕೆ ನಿರ್ಧರಿಸಿದ್ದಾರೆ. ಬರೀ ಪ್ರತಿಭಟನೆ ಮಾಡಿದ್ರೆ ಸಾಲೋದಿಲ್ಲ, ಸಂಘಟನೆ ಮಾಡಬೇಕು. ಹಾಗಾದ್ರೆ ಪಕ್ಷ ಸಂಘಟನೆ ಹಿಂದಕ್ಕೆ ಬಿದ್ದಿದ್ಯಾ? ರಾಜ್ಯ ಬಿಜೆಪಿ ವಿರುದ್ಧ ಈಗ ಹೈಕಮಾಂಡ್ ಬೇಸರ ವ್ಯಕ್ತಪಡಿಸ್ತಾ ಇದೆ. ಸಂಘಟನೆ ದೃಷ್ಟಿಯಿಂದ ಯಾವುದೇ ಕೆಲಸ ನಡೀತಾ ಇಲ್ಲ, ಪದಾಧಿಕಾರಿಗಳಿಗೆ ಕೆಲಸ ಹಚ್ಚಬೇಕು, ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿಗೆ ಸಂಘಟನೆ ಮಾಡಬೇಕು. ಹಾಗಾಗಿ ಸಂಘಟನೆ ಕಡೆ ಗಮನ ಕೊಡಿ ಅಂತ ಹೈಕಮಾಂಡ್ ರಾಜ್ಯ ನಾಯಕರ ವಿರುದ್ಧ ತನ್ನ ಅಸಮಾಧಾನ ಬೇಸರ ಹೊರಹಾಕಿದೆ. ಈಗ ಉಸ್ತುವಾರಿ ಫೀಲ್ಡ್ಗಿಳಿದಿದ್ದಾರೆ. ಹಲವು ಜಿಲ್ಲೆಗಳಲ್ಲಿ ಪ್ರವಾಸ ಕೈಗೊಳ್ಳೋರಿದ್ದಾರೆ. ಕಾರ್ಯಕರ್ತರನ್ನ ಮಾತಾಡಿಸೋರಿದ್ದಾರೆ. ಹಾಗಾದ್ರೆ ರಾಜ್ಯ ಬಿಜೆಪಿ ವಿರುದ್ಧ ಹೈಕಮಾಂಡ್ಗೆ ಬೇಸರ ಯಾಕೆ, ಏನಾಗಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. 9 ಜಿಲ್ಲೆಯ ಜಿಲ್ಲಾ ಅಧ್ಯಕ್ಷರ ನೇಮಕ ಆಗಿಲ್ಲ. ಕಳೆದ ಬಾರಿ ನಿಮಗೆ ನೆನಪಿದ್ರೆ ವಿಜಯೇಂದ್ರ ಅವರು ಮಾಡಿದ್ದ ನೇಮಕ ದೊಡ್ಡ ಹೈಡ್ರಾಮಾ ಕ್ರಿಯೇಟ್ ಮಾಡಿತ್ತು. ಅದಾದ ಮೇಲೆ ನೇಮಕಗಳು ಆಗಿಲ್ಲ. ಪಕ್ಷದಲ್ಲಿ ಇನ್ನೂ ಕೆಲ ಪದಾಧಿಕಾರಿಗಳ ಬದಲಾವಣೆನೂ ಆಗಿಲ್ಲ. ಹೊಸ ಪ್ರಧಾನ ಕಾರ್ಯದರ್ಶಿ ನೇಮಕನೂ ಆಗಿಲ್ಲ. ರಾಜ್ಯದಲ್ಲಿ ಪಕ್ಷ ಸಂಘಟನೆಯ ರೂಪುರೇಷೆ ಸಿದ್ಧವಾಗಿಲ್ಲ. ಸಭೆಗಳು ಸರಿಯಾಗಿ ನಡೀತಾ ಇಲ್ಲ. ವೈಯಕ್ತಿಕ ಮಟ್ಟದ ಹೋರಾಟ ನಡೆದ್ರೆ ಅದನ್ನ ಸಂಘಟನೆ ಅಂತ ಹೇಳೋದಕ್ಕಾಗಲ್ಲ ಅಂತ ಹೈಕಮಾಂಡ್ ತನ್ನ ಬೇಸರ ಹೊರಗೆ ಹಾಕ್ತಾ ಇದೆ. ಪಕ್ಷ ಸಂಘಟನೆಯತ್ತ ಗಮನ ಹರಿಸ್ತಿಲ್ಲ ಅಂತ ಹೈಕಮಾಂಡ್ ಬೇಸರ ವ್ಯಕ್ತಪಡಿಸಿ ಇವಾಗ ರಾಧಾ ಮೋಹನ್ ಅಖಾಡಕ್ಕೆ ಇಳಿತಾ ಇದ್ದಾರೆ. ರಾಜ್ಯ ಉಸ್ತುವಾರಿ ಕಾರ್ಯಕರ್ತರನ್ನ ಭೇಟಿಯಾಗೋದಕ್ಕೆ ಹಲವು ಜಿಲ್ಲೆಗಳ ಪ್ರವಾಸ ಕೈಗೊಳ್ಳೋದಕ್ಕೆ ಸಿದ್ಧತೆ ನಡೆಸಿದ್ದಾರೆ. ನಾಳೆಯಿಂದ ಕಂಟಿನ್ಯೂಸ್ ಸಭೆಗಳಿರುತ್ತೆ. ಸಂಘಟನೆಯ ಕೆಲಸ ಎಲ್ಲಿಗೆ ನಿಂತಿದೆ ಅನ್ನೋದರ ಬಗ್ಗೆ ಮಾಹಿತಿ ಪಡ್ಕೊಳ್ತಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ಳೋದಕ್ಕೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಮ್ಮ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾತು ಇದ್ದಾರೆ. ಪ್ರಶಾಂತ್, ಮೊದಲಿಗೆ ಫೀಲ್ಡ್ ನಲ್ಲಿ ಏನಾಗ್ತಾ ಇದೆ ರವಿ ಶಿವರಾಮ್ ಅವ್ರನ್ನ ಕೇಳ್ಬೋಣ. ರವಿ ಶಿವರಾಮ್, ಏಕಾಏಕಿ ಹೈಕಮಾಂಡ್ ಎಚ್ಚೆತ್ಕೊಂಡ್ಬಿಟ್ಟಿದೆ. ರಾಜ್ಯದ ವಿಷಯ ಅಂದ್ರೆ ಮೂಗ್ ಮುರಿತಾ ಇತ್ತು, ರಾಜ್ಯ ನಾಯಕರ ವಿಷಯ ಅಂದ್ರೆ ಮೂಗ್ ಮುರಿತಾ ಇತ್ತು. ಈಗ ಸಂಘಟನೆ ನೀವು ಮಾಡ್ತಾ ಇಲ್ಲ ಅಂತ ಏಕಾಏಕಿ ಅಖಾಡಕ್ಕೆ ಇಳಿದಿದೆಯಲ್ಲ, ಏನ್ ವಿಷಯ? ನಿಶ್ಚಿತವಾಗಿಯೂ ಕೂಡ ಆ ರೀತಿಯ ಒಂದು ಚರ್ಚೆ ಮತ್ತು ಆ ರೀತಿಯ ಮಾಹಿತಿಗಳು ನಮಗೆ ಬರ್ತಾ ಇದ್ದಾವೆ. ಬಿಜೆಪಿ ಇತ್ತೀಚೆಗೆ ಒಂದು ಜನಾಕ್ರೋಶ ಯಾತ್ರೆಯನ್ನು ಮಾಡಿತ್ತು. ಆ ಯಾತ್ರೆಯ ನಂತರದಲ್ಲಿ ಸಮಾರೋಪ ಆಗಲಿಲ್ಲ. ಅದಕ್ಕೆ ಪಾಕಿಸ್ತಾನದ ಮೇಲಿನ ಆಪರೇಷನ್ ಸಿಂಧೂರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸಮಾರೋಪವನ್ನು ಕೂಡ ಮಾಡಲಿಕ್ಕಾಗಲಿಲ್ಲ. ಅದು ಒಂದು ಅರ್ಧಂಬರ್ಧಕ್ಕೆ ಮುಕ್ತಾಯ ಆಗಿದೆ. ಈಗ ಸಂಘಟನೆಗೆ ಸಂಬಂಧಪಟ್ಟಂತೆ ರಾಜ್ಯ ಬಿಜೆಪಿಯಲ್ಲಿ ಹೊಸದಾಗಿ ಯಾವುದೇ ಒಂದು ಕಾರ್ಯಕ್ರಮಗಳು ರೂಪುರೇಷೆಗಳು ಸಿದ್ಧಗೊಳ್ತಾ ಇಲ್ಲ ಎನ್ನುವಂಥ ಬೇಸರ ಹೈಕಮಾಂಡ್ಗೆ ಆಗಿದೆ ಎನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಯಾವುದೇ ರೀತಿಯ ಸಂಘಟನಾ ಚರ್ಚೆಗಳಾಗಲಿ, ಸಂಘಟನಾತ್ಮಕ ಕಾರ್ಯಕ್ರಮಗಳನ್ನಾಗಲಿ ರೂಪಿಸುವಲ್ಲಿ, ಒಂದು ಸಭೆಗಳನ್ನಾಗಲಿ, ಪ್ರಧಾನ ಕಾರ್ಯದರ್ಶಿಗಳ ಮೀಟಿಂಗ್ಗಳನ್ನಾಗಲಿ ಇದ್ಯಾವುದೂ ಕೂಡ ನಡೀತಾ ಇಲ್ಲ ಎನ್ನುವಂಥದ್ದು ಹೈಕಮಾಂಡ್ ಒಂದು ಹಂತದಲ್ಲಿ ಬೇಸರಗೊಳ್ಳೋದಕ್ಕೆ ಕಾರಣ ಆಗಿದೆ ಎನ್ನುವಂಥದ್ದನ್ನ ಬಿಜೆಪಿಯ ಮೂಲಗಳು ಹೇಳ್ತಾ ಇದ್ದಾವೆ.
ಪ್ರಮುಖವಾಗಿ ಗಮನಿಸೋದಾದರೆ ರಾಜ್ಯ ಸರ್ಕಾರದ ವಿರುದ್ಧ ಅನೇಕ ಹೋರಾಟಗಳನ್ನು ಮಾಡುವಲ್ಲಿ ಬಿಜೆಪಿ ಒಂದಿಷ್ಟು ಪ್ರಯತ್ನಗಳನ್ನು ಮಾಡಿತ್ತು. ಮೂಢ ಹಗರಣಕ್ಕೆ ಸಂಬಂಧಪಟ್ಟಂತೆ ಒಂದು ಪಾದಯಾತ್ರೆಯನ್ನು ಮಾಡಿತ್ತು. ನಂತರದಲ್ಲಿ ಜನಾಕ್ರೋಶ ಯಾತ್ರೆಯನ್ನು ಮಾಡಿತ್ತು. ಬೆಲೆ ಏರಿಕೆಯ ಬಗ್ಗೆ ಬೆಂಗಳೂರಿನಲ್ಲಿ ಅಹೋರಾತ್ರಿ ಧರಣಿಯನ್ನು ಮಾಡಿತು. ಈ ಒಂದು ಹೋರಾಟ ಕೇವಲ ಸರ್ಕಾರ ವಿರುದ್ಧ ಪ್ರತಿಭಟನೆಗಳನ್ನು ಮಾಡಿ ಮಾಧ್ಯಮಗಳ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟು ಪತ್ರಿಕಾ ಹೇಳಿಕೆಗಳನ್ನು ಕೊಟ್ಟಾಕ್ಷಣ ಸಂಘಟನೆ ಎನ್ನುವಂಥದ್ದು ಚುರುಕಾಗೋದಿಲ್ಲ. ಮುಂದೆ ತಾಲೂಕು ಪಂಚಾಯತ್ ಚುನಾವಣೆ ಇದೆ, ಜಿಲ್ಲಾ ಪಂಚಾಯತ್ ಚುನಾವಣೆಗಳು ಎದುರುಗೊಳ್ತಾ ಇದ್ದಾವೆ. ಹೀಗಾಗಿ ಕಾರ್ಯಕರ್ತರನ್ನು ಯಾವತ್ತು ಬ್ಯುಸಿಯಾಗಿಡಬೇಕು, ಸಂಘಟನೆಯಲ್ಲಿ ತೊಡಗಿಸಿಕೊಂಡಿರುವಂತಹ ಪದಾಧಿಕಾರಿಗಳನ್ನು ನೀವು ಯಾವತ್ತು ಬ್ಯುಸಿಯಾಗಿಟ್ಟಾಗ ಪಾರ್ಟಿಯ ಚಟುವಟಿಕೆಗಳು ಇನ್ನಷ್ಟು ವೇಗವಾಗಿರ್ತವೆ ಮತ್ತು ಕಾರ್ಯಕರ್ತರು ಕೂಡ ಉತ್ಸಾಹದಿಂದ ಇರ್ತಾರೆ ಎನ್ನುವಂಥದ್ದು ಸಹಜವಾಗಿ ಬಿಜೆಪಿ ಅಥವಾ ಯಾವುದೇ ಪಾರ್ಟಿಯ ಒಂದು ಕಾರ್ಯಕ್ರಮಗಳನ್ನು ರೂಪುರೇಷೆಗೊಳಿಸುವಂಥ ಪದ್ಧತಿ ಅದಾಗಿದೆ. ಆದರೆ ಇತ್ತೀಚೆಗೆ ಬಿಜೆಪಿಯಲ್ಲಿ ಬಹುಶಃ ಪ್ರಧಾನ ಕಾರ್ಯದರ್ಶಿಗಳ ಸಭೆ ನಡೆದು 5-6 ತಿಂಗಳಾಗಿರಬೇಕು. ಕೋರ್ ಕಮಿಟಿ ಸಭೆ ನಾಡಿದ್ದು 29ಕ್ಕೆ ನಿಗದಿಯಾಗಿದೆ. ಆದರೆ ಕೋರ್ ಕಮಿಟಿ ಸಭೆ ಕೂಡ ಆಗದೇ 2-3 ತಿಂಗಳ ಮುಕ್ತಾಯ ಆಗಿದೆ. ಯಾವಾಗ ಶ್ರೀರಾಮುಲು ಅವರು ಆ ಕೋರ್ ಕಮಿಟಿ ಸಭೆಯಲ್ಲಿ ಭಾವನೆ ತಮಗೆ ನೆನಪಿದೆ ಅಂತ ಅಂದ್ಕೊಳ್ತೀನಿ, ಬೇಸರವನ್ನ ಮಾಡ್ಕೊಂಡಿದ್ರು. ಅವತ್ತಿನ ಸಭೆಯೇ ಲಾಸ್ಟ್ ಆಗಿದೆ. ಇಲ್ಲಿ ತನಕ ಕೋರ್ ಕಮಿಟಿ ಸಭೆ ಕೂಡ ಆಗಲಿಲ್ಲ. ಹೀಗಾಗಿ ಎಲ್ಲ ವಿಚಾರಗಳನ್ನ ಕೂಡ ಪಾರ್ಟಿಯ ಅನೇಕ ಆಂತರಿಕ ವಲಯದಲ್ಲಿ ಚರ್ಚೆಗಳಾಗ್ತಾ ಇದ್ವು. ನಾವು ಕೇವಲ ಒಂದು ಹೋರಾಟವನ್ನ ಮಾಡ್ತೀವಿ, ಹೇಳಿಕೆಗಳನ್ನು ಕೊಡ್ತಾ ಇದ್ವಿ. ಆದರೆ ಕಾರ್ಯಕರ್ತರು ಎಲ್ಲಿಯೂ ಕೂಡ ಕಾರ್ಯಕರ್ತರಾಗಲಿ ಪದಾಧಿಕಾರಿಗಳಾಗಲಿ ಹೆಚ್ಚು ಉತ್ಸಾಹದಿಂದ ಕೆಲಸ ಮಾಡುವ ನಿಟ್ಟಿನಲ್ಲಿ ಯಾವುದೇ ಒಂದು ಯೋಜನೆಗಳನ್ನ ಪಾರ್ಟಿ ರಾಜ್ಯ ಬಿಜೆಪಿ ಇನ್ನು ಸಿದ್ಧ ಮಾಡಿಲ್ಲ ಎನ್ನುವಂಥ ಚರ್ಚೆಗಳು ಬಹಳ ದಿನಗಳಿಂದ ಪಾರ್ಟಿ ವಲಯದಲ್ಲಿ ಕೇಳಿ ಬರ್ತಾ ಇದ್ದಾವೆ. ಬಹುಶಃ ಭಾವನಾ, ಪ್ರತಿ ಸಂಘಟನಾತ್ಮಕ ಅಥವಾ ಯಾವುದೇ ಒಂದು ಪ್ರಧಾನ ಕಾರ್ಯದರ್ಶಿಗಳ ಸಭೆಗಳು ಪ್ರತಿ 15 ದಿನಗಳಿಗೆ ಅಥವಾ 1 ತಿಂಗಳಿಗೊಮ್ಮೆ ನಡೆಯುತ್ತೆ. ಮುಂದಿನ 3 ತಿಂಗಳುಗಳ ರೂಪುರೇಷೆಗಳು ಆಯಾ ಪಾರ್ಟಿಯಲ್ಲಿ ಸಿದ್ಧಗೊಳ್ತವೆ. ಅದರಲ್ಲೂ ಬಿಜೆಪಿಯಲ್ಲಿ ಆ ರೀತಿ ರಿವಾಜುಗಳಿದ್ದಾವೆ. ಆದರೆ ಆ ರೀತಿ ಯಾವುದೇ ಸಭೆಗಳಾಗ್ತಾ ಇಲ್ಲ ಎನ್ನುವ ಕಾರಣಕ್ಕೋಸ್ಕರ ಈಗ ಸ್ವತಃ ರಾಧಾ ಮೋಹನ್ ಅಗರ್ವಾಲ್ ನಾಳೆ ರಾಜ್ಯ ಬಿಜೆಪಿಯಲ್ಲಿ ಸಭೆಯನ್ನು ಕರೆದಿದ್ದಾರೆ. 3 ದಿನಗಳ ಕಾಲ ಸಭೆ ನಡೆಯುತ್ತೆ. ಅದರಲ್ಲಿ ಜಿಲ್ಲಾ ಮಟ್ಟದಲ್ಲಿ ಪ್ರಮುಖವಾಗಿ ಒಬಿಸಿ ಒಂದು ಮೋರ್ಚಾದ ಸಭೆ ಇರಬಹುದು, ಮಹಿಳಾ ಮೋರ್ಚಾ ಸಭೆ ಇರಬಹುದು, ಅದೇ ರೀತಿ ಯುವ ಮೋರ್ಚಾ ಸಭೆಯನ್ನು ಕೂಡ ಕರೆಯಲಾಗಿದೆ. ಆ ಸಭೆಯ ಬಳಿಕ ಆಪರೇಷನ್ ಸಿಂಧೂರ ಸಕ್ಸಸ್ ಆಗಿದೆ. ಆ ಸಿಂಧೂರ ಸಕ್ಸಸ್ ಬಗ್ಗೆ ಕೆಲವು ನಾಯಕರುಗಳು ಅಂದರೆ ವಿಪಕ್ಷ ನಾಯಕರುಗಳು ಬೇರೆ ಬೇರೆ ರೀತಿಯ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ. ಹೀಗಾಗಿ ಭಾರತ ಅಥವಾ ಅದರಲ್ಲೂ ಪ್ರಮುಖವಾಗಿ ಕೇಂದ್ರ ಸರ್ಕಾರ ಯಾವ ರೀತಿ ಅದರಲ್ಲಿ ನಡೆದುಕೊಳ್ಳುತ್ತು, ಹೇಗೆ ಅದರಲ್ಲಿ ಯಶಸ್ವಿ ಆಯಿತು ಅನ್ನೋದ್ರ ಬಗ್ಗೆ ಜನರ ಮಧ್ಯದಲ್ಲಿ ತೆಗೆದುಕೊಂಡು ಹೋಗಬೇಕು. ಆ ಕಾರಣಕ್ಕೋಸ್ಕರ ಪ್ರತಿ ಜಿಲ್ಲೆಗಳಿಗೂ ಹೋಗಿ ಒಂದು ಭಾಷಣವನ್ನು ಮಾಡಬೇಕು. ಅದಕ್ಕಾಗಿ 30 ಜನರ ಪ್ರಮುಖ ಭಾಷಣಕಾರರ ಅಂದರೆ ಪಾರ್ಟಿಯಲ್ಲಿರುವಂತಹ ಪ್ರಮುಖ ಜವಾಬ್ದಾರಿ ಹೊತ್ತವರ ಹೆಸರುಗಳನ್ನು ಈಗಾಗಲೇ ಒಂದು ನೇಮಕ ಮಾಡಲಾಗಿದೆ. ಅಧಿಕೃತವಾದ ಘೋಷಣೆ ಬಾಕಿ ಇದೆ. 30 ಜನರ ಪೈಕಿಯಲ್ಲಿ ಪ್ರಹ್ಲಾದ್ ಜೋಶಿ ಇರಬಹುದು, ಸೋಮಣ್ಣ ಇರಬಹುದು, ಶೋಭಾ ಕರಂದ್ಲಾಜೆ ಇರಬಹುದು, ಪ್ರತಾಪ್ ಸಿಂಹ ಇರಬಹುದು, ಸಿಟಿ ರವಿ, ಹೀಗೆ ಒಟ್ಟು 30 ಜನಗಳ ಪಟ್ಟಿಯನ್ನು ಮಾಡಿ ಈಗ ಆಯಾ ಜಿಲ್ಲೆಗಳಿಗೆ ಹೋಗಿ ಒಂದು ಭಾಷಣವನ್ನು ಮಾಡಬೇಕು. ಆ ರೀತಿಯ ಸಕ್ಸಸ್ ಸ್ಟೋರಿಯನ್ನ ಜನರಿಗೆ ತಿಳಿಸಬೇಕು ಅನ್ನುವಂಥ ಕುರಿತಾಗಿ ಈಗಾಗಲೇ ಒಂದು ಚರ್ಚೆಗಳಾಗಿದ್ದಾವೆ. ಆ ಕುರಿತಾಗಿ ಒಂದು ಸಭೆಯನ್ನು ಮಾಡಲಾಗುತ್ತೆ. 29ನೇ ತಾರೀಕು ವರ್ಕ್ಶಾಪ್ ಇದೆ. ಅದು ಅಂದ್ರೆ ಯಾವ ವಿಚಾರಗಳನ್ನು ಪ್ರಸ್ತಾಪ ಮಾಡಬೇಕು ಅನ್ನುವ ಕುರಿತಾಗಿ 29ನೇ ತಾರೀಕು ಆ ವರ್ಕ್ಶಾಪ್ ನಲ್ಲಿ ಚರ್ಚೆಯನ್ನು ಮಾಡಲಾಗುತ್ತೆ. ಅದಾದ ಬಳಿಕ ಒನ್ ನೇಷನ್ ಒನ್ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಮತ್ತೆ ಸಾರ್ವಜನಿಕವಾಗಿ ಚರ್ಚೆ ಆಗಬೇಕೆನ್ನುವ ಹಿನ್ನೆಲೆಯಲ್ಲಿ ಅದರ ಕುರಿತಂತೆ ಒಂದು ಸಭೆ ಆಗಲಿದೆ. 29ಕ್ಕೆ ಕೋರ್ ಕಮಿಟಿ ಸಭೆಯನ್ನು ಕರೆಯಲಾಗಿದೆ. ಆ ಕೋರ್ ಕಮಿಟಿ ಸಭೆಯಲ್ಲಿ ಯಾವೆಲ್ಲ ಹೊಸ ವಿಚಾರಗಳ ಬಗ್ಗೆ ಅಥವಾ ಯಾವೆಲ್ಲ ಮುಂದಿನ ಹೋರಾಟಗಳ ಬಗ್ಗೆ, ಸಂಘಟನೆಯ ಬಗ್ಗೆ ಚರ್ಚೆಗಳಾಗ್ತವೆ ಅದನ್ನು ಕಾದು ನೋಡಬೇಕಾಗಿದೆ. ಅದರಲ್ಲಿ ಪ್ರಮುಖವಾಗಿ ಜಿಲ್ಲಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ 9 ಜಿಲ್ಲೆ ಜಿಲ್ಲಾಧ್ಯಕ್ಷಗಳ ಆಯ್ಕೆ ಆಗಬೇಕಾಗಿತ್ತು. ಆದರೆ ಗಲಾಟೆಗಳಾದವು. ಹೈಕಮಾಂಡ್ ಒಂದು ಹಂತದಲ್ಲಿ ನೀವು ನಿಮ್ಮ ಪಾಡಿಗೆ ನೀವು ಅಧ್ಯಕ್ಷರ ಘೋಷಣೆಯನ್ನು ಮಾಡಿ ನಾವು ನೋಡ್ಕೊಳ್ತೇವೆ ಗಲಾಟೆಗಳನ್ನು ಹೇಳುವಂತ ಮಾತುಗಳನ್ನು ಹೇಳಿತ್ತು. ಆದರೆ 9 ಜಿಲ್ಲೆಯಲ್ಲಿ ತುಂಬಾ ಕ್ಲಿಷ್ಟಕರವಾದ ಸ್ಥಿತಿ ಬಂದಾಗ ಇಲ್ಲ ವಿಜೇಂದ್ರ ಅವರ ಅಥವಾ ರಾಜ್ಯಾಧ್ಯಕ್ಷರ ಆಯ್ಕೆ ಆಗಲಿ ನಂತರದಲ್ಲಿ ಮಾಡೋಣ ಹೇಳುವಂತ ಸಲಹೆಯನ್ನು ಕೂಡ ಕೊಟ್ಟಿತ್ತು. ಇದರ ಮಧ್ಯೆ ಜಿಲ್ಲಾಧ್ಯಕ್ಷರ ಆಯ್ಕೆ ಆಗಬೇಕು ಅನ್ನೋ ಚರ್ಚೆಯೂ ಪಾರ್ಟಿ ವಲಯದಲ್ಲಿದ್ದಾವೆ. ಇನ್ನು ಯಾರು ನಿಷ್ಕ್ರಿಯರಾಗಿದ್ದಾರೆ, ಹೆಚ್ಚಾಗಿ ಪಾರ್ಟಿ ಸಂಘಟನೆಗೆ ಪಾರ್ಟಿ ಕಾರ್ಯಕ್ರಮಗಳಿಗೆ ಒತ್ತನ್ನು ಕೊಡ್ತಾ ಇಲ್ಲ, ಅವರನ್ನು ಬದಲಾವಣೆ ಮಾಡಬೇಕು ಚರ್ಚೆಗಳಾಗಿದ್ವು. ಅದು ಕೂಡ ಯಾವುದೂ ಆಗಿಲ್ಲ. ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳನ್ನು ಕೆಲವೊಂದಿಷ್ಟು ಜನರನ್ನ ಬದಲಾವಣೆ ಮಾಡಿ ಹೊಸಬರನ್ನ ಆಯ್ಕೆ ಮಾಡ್ಕೊಳ್ಬೇಕನ್ನುವಂತ ಚರ್ಚೆ ಆಗಿತ್ತು. ಅದು ಕೂಡ ಆಗಲಿಲ್ಲ. ಹೀಗಾಗಿ ಪದಾಧಿಕಾರಿಗಳ ಹೊಸ ಪಟ್ಟಿಯನ್ನು ಬಿಡುಗಡೆ ಮಾಡೋದ್ರ ಬಗ್ಗೆ ಆಗಲಿ, ಕೋರ್ ಕಮಿಟಿಯಲ್ಲಿ ಹೊಸ ಕೋರ್ ಕಮಿಟಿ ರಚನೆ ಮಾಡೋದಾಗಲಿ, ಇದ್ಯಾವ ಪ್ರಕ್ರಿಯೆಗಳು ಇಲ್ಲಿಯ ತನಕ ಆಗದೇ ಇರುವ ಹಿನ್ನೆಲೆಯಲ್ಲಿ ಬಹುಶಃ ಹೈಕಮಾಂಡ್ ಕೂಡ ಸಹಜವಾಗಿ ಬೇಸರಗಳಾಗಿರ್ತವೆ. ಈ ಕಾರಣಕ್ಕೋಸ್ಕರ ಸ್ವತಃ ರಾಧಾ ಮೋಹನ್ ಅಗರ್ವಾಲ್ ಸಭೆಯನ್ನು ಕರೆದಿದ್ದಾರೆ. ಈ ಸಭೆಯ ಬಳಿಕ ಅವರೇ ಸ್ವತಃ ಕೆಲವು ಜಿಲ್ಲೆಗಳಿಗೆ ಪ್ರವಾಸವನ್ನ ಮಾಡಿ ಸಂಘಟನೆಗೆ ಚುರುಕನ್ನು ಮೂಡಿಸುವಂತ ಪ್ರಯತ್ನವನ್ನ ಮಾಡೋದಕ್ಕೆ ಈಗಾಗಲೇ ತೀರ್ಮಾನವನ್ನ ಮಾಡಲಾಗಿದೆ. ಭಾವನಾ. ರೈಟ್ ಪ್ರಶಾಂತ್, ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ಸ್ ಈ ಇಯರ್ ಎಂಡ್ ಅಲ್ಲಿ ನಡೆಯುತ್ತೆ ಅನ್ನೋ ನಿರೀಕ್ಷೆ ಇದೆ. ಇದರ ಜೊತೆಗೆ ನನ್ನ ಪ್ರಶ್ನೆ ಇರೋದು, ಬಿಜೆಪಿಯ ಪಕ್ಷ ಸಂಘಟನೆ ಕಾರ್ಯಕರ್ತರ ಸಂಘಟನೆ ಒತ್ತೊಟ್ಟಿಗಿರ್ಲಿ, ಬಿಜೆಪಿಯ ನಾಯಕರೆಲ್ಲ ಒಟ್ಟಿಗಿದಾರ ಅನ್ನೋದೇ ಪ್ರಶ್ನೆ. ಸೊ ಇವರು ಒಟ್ಟಾಗಿ ಪಕ್ಷ ಸಂಘಟನೆ ಒಟ್ಟಾಗಿ ತಗೊಂಡು ಹೋಗಬೇಕು, ಬಿಗ್ ಟಾಸ್ಕ್ ಇದೆ ಇವ್ರ ಮುಂದೆ. ಕರ್ನಾಟಕದ ಬಿಜೆಪಿಯಲ್ಲಿ ಒಡಕಿದೆ ಅಂತಕ್ಕಂಥದ್ದರ ಬಗ್ಗೆ ನಾವು ಕಳೆದ 1 ವರ್ಷದಿಂದ ಆ ಚರ್ಚೆಯನ್ನು ನೋಡ್ತಾನೆ ಇದ್ದೀವಿ. ಆದರೆ ಇತ್ತೀಚಿನ ಕೆಲ ದಿನಗಳಲ್ಲಿ ಹೈಕಮಾಂಡ್ ಬಸನಗೌಡ ಪಾಟೀಲ್ ಯತ್ನಾಳ್ರನ್ನು ಉಚ್ಚಾಟನೆ ಮಾಡುವ ಮೂಲಕ
ತನ್ನ ಇಂಟೆಂಟ್ ಏನಿದೆ, ರೋಡ್ ಮ್ಯಾಪ್ ಏನಿದೆ ಅಂತಕ್ಕಂಥದ್ದನ್ನು ಸ್ಪಷ್ಟಪಡಿಸಿತ್ತು. ಹೀಗಾಗಿ ಕರ್ನಾಟಕದ BJP ಅಧ್ಯಕ್ಷರಾಗಿ ವಿಜಯೇಂದ್ರ ಇನ್ನೂ ಕೆಲ ವರ್ಷಗಳ ಕಾಲ ಮುಂದುವರಿತಾರೆ ಅಂತಕ್ಕಂಥದ್ದನ್ನು ಯತ್ನಾಳ್ ಉಚ್ಚಾಟನೆ ಮಾಡುವುದರ ಮೂಲಕ BJP ಹೈಕಮಾಂಡ್ ಸ್ಪಷ್ಟಪಡಿಸಿತ್ತು. ಆದರೆ ಯತ್ನಾಳ್ ಉಚ್ಚಾಟನೆಯ ನಂತರ ಒಂದು ಜನಾಕ್ರೋಶ ರ್ಯಾಲಿಯನ್ನು ವಿಜಯೇಂದ್ರ ಅವರೇನು ನಡೆಸಿದ್ರು, ಅದಾದಮೇಲೆ ಆಪರೇಷನ್ ಸಿಂಧೂರದ ಕಾರಣಕ್ಕೋಸ್ಕರ ತಿರಂಗ ಯಾತ್ರೆ ನಡೆಸಿದ್ದನ್ನು ಬಿಟ್ಟರೆ ಬೇರೆ ಚಟುವಟಿಕೆಗಳನ್ನು ಕರ್ನಾಟಕದ BJP ನಡೆಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. 2-3 ಕಾರಣಗಳು, 2-3 ಹಂತಗಳಲ್ಲಿ ಅದನ್ನು ವಿಶ್ಲೇಷಣೆ ಮಾಡಬೇಕಾಗತ್ತೆ. ಒಂದು, ಮೊದಲ ಬಾರಿ ಬಹಳ ವರ್ಷಗಳ ನಂತರ ಕರ್ನಾಟಕದ BJPಗೆ ರಾಜ್ಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಹುದ್ದೆ ಇಲ್ಲ. ಅನೇಕ ಬಾರಿ ಬರೀ ಕರ್ನಾಟಕ ಅಷ್ಟೇ ಅಲ್ಲ, ಬೇರೆ ರಾಜ್ಯಗಳಲ್ಲೂ BJPಯ ಸಂಘಟನೆ ನಡೆಯೋದು ಹೇಗೆ ಅಂದರೆ, ರಾಜ್ಯಾಧ್ಯಕ್ಷರು ಪೊಲಿಟಿಕಲ್ ಹೆಡ್ ಆಗಿರ್ತಾರೆ, ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಆರ್ಗನೈಸೇಷನಲ್ ಇಂಟರ್ನಲ್ ಮ್ಯಾಟರ್ಸ್ಗಳೇನಿವೆ, ಐಡಿಯಾಲಜಿಕಲ್ ಮ್ಯಾಟರ್ಸ್ಗಳಿವೆ, ಅವುಗಳನ್ನು ಸಂಘಟನಾ ಪ್ರಧಾನ ಕಾರ್ಯದರ್ಶಿ ನೋಡ್ಕೊಳ್ತಾರೆ. ಆದರೆ ಕಳೆದ ಲೋಕಸಭಾ ಚುನಾವಣೆಯ ನಂತರ RSSನ ಪ್ರಚಾರಕರಾಗಿ BJP ರಾಜ್ಯ ಸಂಘಟನೆಗೆ ಬಂದಿದ್ದ ರಾಜೇಶ್ ಅವರನ್ನು ಇಲ್ಲಿಂದ ಪದಮುಕ್ತಗೊಳಿಸಿದ ನಂತರ ಯಾವೊಬ್ಬ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯನ್ನು ಹೈಕಮಾಂಡ್ ಆಗಲಿ ಅಥವಾ RSSನಿಂದ, ಹೈಕಮಾಂಡ್ ಯೂಶ್ವಲಿ RSS ಜೊತೆ ಚರ್ಚೆ ನಡೆಸಿ ಅವರನ್ನು ಎರವಲು ಪಡೆದುಕೊಳ್ಳುತ್ತೆ. ಆದರೆ ಆ ರೀತಿಯ ಪ್ರಕ್ರಿಯೆ ನಡೆಯದೇ ಇರೋದು ಕೂಡ ಸಂಘಟನಾ ಚಟುವಟಿಕೆಗಳು ಕ್ಷೀಣ ಆಗ್ತಿದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಎರಡನೇ ಪ್ರಮುಖವಾಗಿರ್ತಕ್ಕಂಥ ಸಂಗತಿ ನೋಡಿ, ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ಮುಂದುವರಿತಾ ಇದ್ದ ಸಂದರ್ಭದಲ್ಲೂ ಕೂಡ ಸುನೀಲ್ ಕುಮಾರ್ ಸೇರಿದಂತೆ ಕೆಲವರ ಅಪಸ್ವರ ಇತ್ತು. ನನಗೆ ಕೆಲಸ ಮಾಡೋಕ್ಕಾಗಲ್ಲ ಅಂತ ಸುನೀಲ್ ಕುಮಾರ್ ಪತ್ರವನ್ನು ಕೂಡ ವಿಜಯೇಂದ್ರಕ್ಕೆ ಬರೆದ್ರು, ಹೈಕಮಾಂಡ್ಗೂ ಕೂಡ ಬರೆದ್ರು. ಅದಾದ ಮೇಲೆ ಪದಾಧಿಕಾರಿಗಳ ಪಟ್ಟಿ ಪರಿಷ್ಕರಣೆ ಮಾಡ್ತೀವಿ ಅಂತಕ್ಕಂಥದ್ದೇನು ಹೈಕಮಾಂಡ್ ಹೇಳ್ತಾ ಇತ್ತು, ವಿಜಯೇಂದ್ರ ಕೂಡ ಹೇಳ್ತಾ ಇದ್ರು. ಆ ಬೆಳವಣಿಗೆ, ಆ ಚಟುವಟಿಕೆಗಳು ಕೂಡ ಇನ್ನೂವರೆಗೆ ನಡೆದಿಲ್ಲ. ಮೂರನೇ ಪ್ರಮುಖವಾಗಿರ್ತಕ್ಕಂಥ ಕಾರಣ ಭಾವನಾ, ಸ್ವತಃ ರಾಧಾಮೋಹನ್ ಅಗ್ರವಾಲ್ ಕೋರ್ ಕಮಿಟಿ ಸಭೆಯಲ್ಲಿ ರಾಮುಲು ಮತ್ತು CT ರವಿ ಜೊತೆ ಮಾತನಾಡಿದ ರೀತಿಯ ನಂತರ ರಾಧಾಮೋಹನ್ ಅಗ್ರವಾಲ್ ಇಲ್ಲಿಯವರೆಗೆ ಕರ್ನಾಟಕಕ್ಕೆ ಬರಲಿಕ್ಕೆ ಸಾಧ್ಯ ಆಗಿಲ್ಲ. ಕಳೆದ 3 ತಿಂಗಳಿಂದ ರಾಧಾಮೋಹನ್ ಅಗ್ರವಾಲ್ ಯಾಕೆ ಬರ್ತಾ ಇಲ್ಲ ಅಂತಂದರೆ, ಕರ್ನಾಟಕದ ನಾಯಕರು, ಅದರಲ್ಲೂ ರಾಮುಲು ಮತ್ತು CT ರವಿ ಬಹಿರಂಗವಾಗಿ ಮತ್ತು ಬಸವರಾಜ ಬೊಮ್ಮಾಯಿ ಮತ್ತು ಇತರ ಸೋಮಣ್ಣ ಅಂತವರು ಅವರು ನೇರವಾಗಿರ್ತಕ್ಕಂಥ ವಿರೋಧವನ್ನು ರಾಧಾಮೋಹನ್ ಅಗ್ರವಾಲ್ ಬಗ್ಗೆ ವ್ಯಕ್ತಪಡಿಸಿದ್ದರಿಂದ ರಾಧಾಮೋಹನ್ ಅಗ್ರವಾಲ್ರನ್ನು JP ನಡ್ಡಾ ದಿಲ್ಲಿಯಲ್ಲಿ ಕರೆದು ತರಾಟೆಗೆ ತೆಗೆದುಕೊಂಡಿರ್ತಕ್ಕಂಥ ಪ್ರಸಂಗ ಕೂಡ ನಡೀತು. ಹೀಗಾಗಿ ಒಂದು ಕಡೆ ಉಸ್ತುವಾರಿಗಳು ಬರ್ತಾ ಇಲ್ಲ, ಇನ್ನೊಂದು ಕಡೆ ಸಂಘಟನಾ ಕಾರ್ಯದರ್ಶಿ ಫುಲ್ ಟೈಮ್ ಇಲ್ಲಿ ಯಾರೂ ಇಲ್ಲದೇ ಇರೋದರಿಂದ ನ್ಯಾಚುರಲಿ ಆರ್ಗನೈಸೇಷನಲ್ ಮ್ಯಾಟರ್ಸ್ಗಳೇನಿವೆ, ಸಂಘಟನಾ ಕೆಲಸಗಳೇನಿವೆ, ಅವುಗಳು ಬ್ಯಾಕ್ ಸೀಟ್ ತೆಗೆದುಕೊಂಡಿವೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ವಿಜಯೇಂದ್ರ ಒಂದು ಪೊಲಿಟಿಕಲ್ ಆಗಿರ್ತಕ್ಕಂಥ ಹೋರಾಟವನ್ನು ರೂಪಿಸಬಹುದು ಹೊರತು ಸಂಘಟನಾ ಕೆಲಸಕ್ಕೆ ಒಬ್ಬ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬೇಕಾಗತ್ತೆ. ಅದು ಇಲ್ಲದೇ ಇರೋದು ಕೂಡ ಕರ್ನಾಟಕದಲ್ಲಿ ಆ ರೀತಿಯ ಆರ್ಗನೈಸೇಷನಲ್ ಮ್ಯಾಟರ್ಸ್ ನಡೆಯದೇ ಇರೋದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ. ಈಗ ನ್ಯಾಚುರಲಿ BJP ಉಸ್ತುವಾರಿಗಳು ಬೆಂಗಳೂರಿಗೆ ಬರ್ತಾ ಇದ್ದಾರೆ, ವರ್ಕ್ಶಾಪ್ ಮಾಡ್ತಾ ಇದ್ದಾರೆ, ಬಹುತೇಕ ಮೋರ್ಚಾಗಳು ಕೆಲಸ ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ಕೂಡ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಜನಾಕ್ರೋಶ ರ್ಯಾಲಿ ಒಂದು ನಡೆಸಿದ್ದು, ತಿರಂಗ ಯಾತ್ರೆ ಅದೇನು ನ್ಯಾಷನಲ್ BJP ಕರೆ ಕೊಟ್ಟಿದ್ದು ಚಟುವಟಿಕೆಗಳನ್ನು ನಡೆಸೋದು ಬಿಟ್ಟರೆ ಉಳಿದ ಯಾವುದೇ ಚಟುವಟಿಕೆ ನಡೀತಾ ಇಲ್ಲ. ಫ್ರೀಕ್ವೆಂಟ್ ಕೋರ್ ಕಮಿಟಿ ಸಭೆಗಳು ನಡೀತಾ ಇಲ್ಲ. ಫ್ರೀಕ್ವೆಂಟಾಗಿ ಪದಾಧಿಕಾರಿಗಳ ಸಮಿತಿ ಸಭೆಗಳು ಕರ್ನಾಟಕದ BJPಯಲ್ಲಿ ಯಾಕೆ ನಡೀತಾ ಇಲ್ಲ? ಈ ಎಲ್ಲ ಪ್ರಶ್ನೆಗಳಿವೆ. ಪ್ರಾಯಶಃ ರಾಧಾಮೋಹನ್ ಅಗ್ರವಾಲ್ ಬಂದ ಮೇಲೆ ಈ ಪ್ರಶ್ನೆಗಳಿಗೆ ಕೆಲ ಉತ್ತರ ಸಿಗಬಹುದು ಅನ್ಸೋದು. ಬಟ್ ಪ್ರಾಬ್ಲಮ್ ಈಸ್ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಇಲ್ಲ. ಇನ್ನೊಂದು, ಉಸ್ತುವಾರಿಗಳು 3-4 ತಿಂಗಳಿಂದ ಕರ್ನಾಟಕದ ಕಡೆ ತಲೆ ಹಾಕದ ಪರಿಸ್ಥಿತಿ ಕೂಡ ಕರ್ನಾಟಕದ BJP. ಈಗ ಉಸ್ತುವಾರಿಗಳು ಕರ್ನಾಟಕಕ್ಕೆ ಎಂಟ್ರಿ ಕೊಟ್ಟರು ಪರಿಸ್ಥಿತಿ ಸರಿ ಹೋಗಬಹುದು ಅಂತ ಅನ್ಸುತ್ತಾ ಪ್ರಶಾಂತ್? ಯಾಕೆಂದ್ರೆ ಹಲವಾರು ನಾಯಕರು ಮುನಿಸ್ಕೊಂಡಿದ್ದಾರೆ. ಇವಾಗ ಅವರು ಜಿಲ್ಲಾ ಪ್ರವಾಸ ಮಾಡಿ ಅವರು ಸಂಘಟನೆ ಮಾಡೋದಕ್ಕೆ ಸಾಧ್ಯ ಇದೆಯಾ ಅಥವಾ ಸರಿ ಹೋಗಿದೆಯಾ ಪರಿಸ್ಥಿತಿ? ಇದರ ಜೊತೆಗೆ ಮತ್ತೊಂದು ಕಡೆ ನಾವು ಕಾಂಗ್ರೆಸ್ ನೋಡ್ತಾ ಇದ್ದೀವಿ. DK ಶಿವಕುಮಾರ್ ಒಂದ್ಸಲ ಕರಾವಳಿ ಕಡೆ ಹೋಗ್ತಾರೆ, ಒಂದ್ಸಲ ಉತ್ತರ ಕರ್ನಾಟಕದ ಕಡೆ ಹೋಗ್ತಾರೆ, ಪಕ್ಷ ಸಂಘಟನೆ ಬಗ್ಗೆ ಕರೆಗಳನ್ನ ಕೊಡ್ತಾ ಇದ್ದಾರೆ, ಪಕ್ಷ ಸಂಘಟನೆ ಮಾಡೋಣ ಅಂತಿದ್ದಾರೆ. BJPಯಲ್ಲಿ ಪಕ್ಷ ಸಂಘಟನೆ ಬಗ್ಗೆ ಚಕಾರ ಎತ್ತವರು ಇಲ್ಲ. ಈಗ ಉಸ್ತುವಾರಿ ಬಂದು ಸರಿ ಹೋಗೋ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ? ನೋಡಿ, ಇಟ್ ರಿಕ್ವೈರ್ಸ್ ಲಾಟ್ ಆಫ್ ಅಪ್ಲಿಕೇಶನ್ ಆಫ್ ಮೈಂಡ್. ನೀವು ಪಾಲಿಟಿಕ್ಸಲ್ಲಿ ಸಂಗತಿಗಳನ್ನು ಸರಿ ಮಾಡಬೇಕಾದ್ರೆ ಹೈಕಮಾಂಡ್ ಸ್ವತಃ ಕುಳಿತು ಈ ಸಂಗತಿಗಳು, ಇದನ್ನು ರಾಧಾಮೋಹನ್ ದಾಸ್ ಅಗರ್ವಾಲ್ ಅವರಿಗೆ ಆ ಪೊಲಿಟಿಕಲ್ ಅಥಾರಿಟಿ ಇದೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಅಥವಾ ರಾಜ್ಯ BJP ಅಧ್ಯಕ್ಷ ವಿಜಯೇಂದ್ರರಿಗೂ ಕೂಡ ಪಾರ್ಟಿಯಲ್ಲಿ ಆ ಅಕ್ಸೆಪ್ಟಬಿಲಿಟಿ ಇಲ್ಲ.
ಸಾರಿ ಟು ಇಂಟರಪ್ಟ್ ಪ್ರಶಾಂತ್, ಕಳೆದ ಚುನಾವಣೆಯಲ್ಲಿ ನಾವು ರಾಧಾಮೋಹನ್ ಅಗರ್ವಾಲ್ ಅವರ ಚಾಕಚಕ್ಯತೆ ಎಷ್ಟರ ಮಟ್ಟಿಗಿದೆ ಅನ್ನೋದನ್ನ ಇಡೀ ರಾಜ್ಯ ನೋಡಿದೆ, ಬಿಜೆಪಿನೂ ನೋಡಿದೆ. ಅದಾದ ಮೇಲೆ ನಾಯಕರ ಜೊತೆ ನೇರ ವಾಗ್ದಾಳಿ ನಡೆದಿದೆ. ಶ್ರೀರಾಮುಲು ಪಕ್ಷ ಬೇಕಾದ್ರೆ ಬಿಡ್ತೀನಿ ಅನ್ನೋ ಮಟ್ಟಕ್ಕೆ ಹೋಗಿದ್ರು. ರಾಧಾಮೋಹನ್ ಅಗರ್ವಾಲ್ ಅವರ ಮೇಲೆ ಹೈಕಮಾಂಡ್ ಈಗ ಭರವಸೆ ಇಡಬಹುದಾ? ಸರಿ ಮಾಡ್ತಾರೆ, ಅಲ್ಲಿ ಸಂಘಟನೆ ಮಾಡ್ತಾರೆ, ನಾಯಕರನ್ನ ಜೊತೆಗೆ ತಗೊಂಡ್ಬರ್ತಾರೆ, ನಂಬಿಕೆ ಇಡಬಹುದಾ ಹೈಕಮಾಂಡ್? ಸ್ಟಿಲ್ ಹೋಪ್ ಇದೆಯಾ ಹೈಕಮಾಂಡಿಗೆ? ನೋಡಿ ಭಾವನಾ, ಉಸ್ತುವಾರಿಗಳಿರಲಿ, ಇನ್ಚಾರ್ಜಸ್ ಆರ್ ಓನ್ಲಿ ಮೆಸೆಂಜರ್ಸ್. ಅಂತಿಮವಾಗಿ ದಿಲ್ಲಿಯಲ್ಲಿ ಕುಳಿತವರು ಏನು ನಿರ್ಣಯ ತೆಗೆದುಕೊಳ್ತಾರೆ ಅನ್ನೋದು ಪಾರ್ಟಿಯಲ್ಲಿ ಬಹಳ ಮುಖ್ಯವಾಗಿರುತ್ತೆ. ನಾಯಕರಿರಲಿ, ಕ್ಯಾಡರ್ ಇರಲಿ, ದಿಲ್ಲಿಯಲ್ಲಿ ಏನು ನಿರ್ಣಯವನ್ನು ತೆಗೆದುಕೊಳ್ಳಲಾಗಿದೆ. ಫಾರ್ ಎಕ್ಸಾಂಪಲ್, ಈಗ ಯತ್ನಾಳ್ರ ಉಚ್ಚಾಟನೆ, ಈ ನಿರ್ಣಯವನ್ನು ರಾಧಾಮೋಹನ್ ದಾಸ್ ಅಗರ್ವಾಲ್ ಕೂತ್ಕೊಂಡು ಈ ನಿರ್ಣಯವನ್ನು ತೆಗೆದುಕೊಳ್ಳೋಕ್ಕಾಗಲ್ಲ. ಅಮಿತ್ ಶಾ, ಜೆ ಪಿ ನಡ್ಡಾ, ಅದನ್ನು ಪ್ರೈಮ್ ಮಿನಿಸ್ಟರ್ ಮೋದಿಗೂ ಕೂಡ ತಿಳಿಸಿದ್ದಾರೋ ಇಲ್ವೋ ಗೊತ್ತಿಲ್ಲ. ಆದರೆ ಅಮಿತ್ ಶಾ ಮತ್ತು ಜೆ ಪಿ ನಡ್ಡಾ ಈಗೇನು ಸಂಘಟನೆಯನ್ನು ನಡೆಸ್ತಾ ಇದ್ದಾರೆ, ಅವರು ಆ ನಿರ್ಣಯವನ್ನು ತೆಗೆದುಕೊಂಡ ನಂತರ ಬ್ಯಾಕಪ್ ಆಗಿ ಇನ್ನೂ ಅನೇಕ ನಿರ್ಣಯಗಳನ್ನೇನು ಹೈಕಮಾಂಡ್ ತೆಗೆದುಕೊಳ್ಳಬೇಕಿತ್ತು. ಫಾರ್ ಎಕ್ಸಾಂಪಲ್, ಪದಾಧಿಕಾರಿಗಳ ಪಟ್ಟಿ ಪರಿಷ್ಕರಣೆ. ಈಗ ಯಾರು ಪ್ರಧಾನ ಕಾರ್ಯದರ್ಶಿ ಇದ್ದಾರೆ, ಯಾರು ಪ್ರಧಾನ ಕಾರ್ಯದರ್ಶಿ ಇಲ್ಲ ಅನ್ನೋದರ ಬಗ್ಗೆನೇ, ಉಪಾಧ್ಯಕ್ಷ ಯಾರು ಅನ್ನೋದ್ರ ಬಗ್ಗೆನೇ ಸಾಕಷ್ಟು ಒಂದು ರೀತಿಯಾಗಿರ್ತಕ್ಕಂಥ ದ್ವಂದ್ವ ಇದೆ, ಗೊಂದಲ ಇದೆ. ಕೋರ್ ಕಮಿಟಿ ರಿಫಾರ್ಮ್ ಆಗಬೇಕು. ಕೋರ್ ಕಮಿಟಿಯಲ್ಲಿ ಹೊಸ ಸದಸ್ಯರು ಬರಬೇಕು. ಆ ಹೊಸ ಸದಸ್ಯರು ಯಾವಾಗ ಬರ್ತಾರೆ? ಹೈಕಮಾಂಡ್ ಇಂಟರ್ವೆನ್ಷನ್ ಮಾಡಿ ಅಪ್ಲಿಕೇಶನ್ ಆಫ್ ಮೈಂಡ್ ಮಾಡಿದರೆ ಮಾತ್ರ ಅದು ಬರಲಿಕ್ಕೆ ಸಾಧ್ಯ ಇದೆ. ಜೊತೆಗೆ ನಿಮ್ಗೆ ಉಸ್ತುವಾರಿಯೂ ಇಲ್ಲ. ನೋಡಿ, ಬಿ ಜೆ ಪಿ ಸಂಘಟನೆಯ ಒಂದು ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್ ಏನು ಅಂತಂದರೆ, ಅದು RSS ಜೊತೆಗಿರ್ತಕ್ಕಂಥ ಒಂದು ಸಂಬಂಧ. ಅದಕ್ಕೆ ಬೇರೆ ಸಂಬಂಧಗಳ ವ್ಯಾಖ್ಯೆಗಳನ್ನು ನಾನು ಈಗ ಮಾಡಲಿಕ್ಕೆ ಹೋಗಲ್ಲ. ಇಲ್ಲಿ ಏನಾಗಿದೆ ಕರ್ನಾಟಕದ ಬಿ ಜೆ ಪಿಯಲ್ಲಿ ಅಂದರೆ, ನೀವು 89ಇಂದ ಶುರು ಮಾಡಿ, ಅನಂತಕುಮಾರಿಂದ ಹಿಡಿದು ಇತ್ತೀಚಿನ ರಾಜೇಶ್ವರಿಗೆ ಸತತವಾಗಿ ಬಿ ಜೆ ಪಿಯಲ್ಲಿ ಒಬ್ಬ ರಾಜ್ಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಇದ್ದರು. ಹಿಂದೆ ಅರವಿಂದ್ ಲಿಂಬಾವಳಿ ಇದ್ದರು, ಡಾಕ್ಟರ್ ವಾಮನಾಚಾರ್ಯ ಇದ್ದರು, ಅದಾದಮೇಲೆ ಸಂತೋಷ್ ಜಿ ಅವರಿದ್ದರು, ಅದಾದಮೇಲೆ ರಾಜೇಶ್ ಅವರು ಬಂದರು. ಅದಕ್ಕಿಂತ ಮುಂಚೆ ಕೂಡ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಹುದ್ದೆ ಇತ್ತು. ಈಗ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಹುದ್ದೆ ಕರ್ನಾಟಕದ ಬಿ ಜೆ ಪಿಯಲ್ಲಿ ಯಾರೂ ಇಲ್ಲದೆ ಇರೋದರಿಂದ, RSS ಯಾರನ್ನೂ ಕಳುಹಿಸದೇ ಇರೋದರಿಂದ ಸಂಘಟನಾ ಕೆಲಸಗಳು ಬ್ಯಾಕ್ ಸೀಟ್ ತೆಗೆದುಕೊಂಡಿವೆ. ನಂಬರ್ 1. ನಂಬರ್ 2, ಹೈಕಮಾಂಡ್ ಯತ್ನಾಳ್ರ ಉಚ್ಚಾಟನೆ ಒಂದು ನಿರ್ಣಯ, ಅದು ಪಾರ್ಟಿ ಕಟ್ಟೋ ನಿರ್ಣಯ ಅಲ್ಲ, ಆದರೆ ಒಂದು ಕ್ಲಾರಿಟಿ ಕೊಡೋ ನಿರ್ಣಯ. ಹೌದು, ನೀವು ಪಾರ್ಟಿ ಕಟ್ಟುವ ನಿರ್ಣಯವನ್ನು ಹೈಕಮಾಂಡ್ ಕೆಲ ನಿರ್ಣಯಗಳನ್ನು ತೆಗೆದುಕೊಂಡ್ರೆ ಮಾತ್ರ ಕರ್ನಾಟಕದ ಪಾರ್ಟಿಗೊಂದು ವೇಗವನ್ನು ಕೊಡಲಿಕ್ಕೆ ಸಾಧ್ಯ ಇದೆ. ನೋಡಿ, ಅಧಿಕಾರದಲ್ಲಿರುವಾಗ ಸಂಘಟನೆ ಮಾಡೋದು ಭಾಳ ಸುಲಭ. ಉಪಮುಖ್ಯಮಂತ್ರಿ, ಮುಖ್ಯಮಂತ್ರಿ, ಮಂತ್ರಿ ಇದ್ದಾಗ ನಿಮಗೆ ಅಧಿಕಾರ ಇರುತ್ತೆ, ಸಂಘಟನೆ ಚುರುಕಾಗಿ ನಡೆಯುತ್ತೆ. ವಿಪಕ್ಷದಲ್ಲಿದ್ದಾಗ ಈ ಸಂಘಟನೆಯನ್ನು ಕಟ್ಟೋದಿದೆಯಲ್ಲ, ದಟ್ ಈಸ್ ಅ ಬಿಗ್ಗೆಸ್ಟ್ ಚಾಲೆಂಜ್. ಆ ಚಾಲೆಂಜನ್ನು ವಿಜೇಂದ್ರ ಇರಲಿ, ಬಿ ಜೆ ಪಿ ಹೈಕಮಾಂಡ್ ಇರಲಿ, ಅಥವಾ ಇತರೆ ನಾಯಕರು ಒಟ್ಟಾಗಿ ತೆಗೆದುಕೊಂಡು ಆ ಚಾಲೆಂಜನ್ನು ಸ್ವೀಕರಿಸ್ತಾರಾ ಅಂತಕ್ಕಂಥದ್ದು ಪ್ರಶ್ನೆ. 2 ವರ್ಷದಿಂದ ಅಂಥ ಯಾವುದೇ ಬೆಳವಣಿಗೆಗಳು ಕಾಣ್ತಾ ಇಲ್ಲ. ಮಧ್ಯೆ ಬರುತ್ತೆ. ಮೈಸೂರಿನ ಪಾದಯಾತ್ರೆ ನಡೀತು, ದಟ್ ವಾಸ್ ಸಕ್ಸಸ್ಫುಲ್. ಅದಾದಮೇಲೆ ಲೋಕಸಭಾ ಚುನಾವಣಾ ಒಂದೇನು ಕ್ಯಾಂಪೇನ್ ನಡೀತು, ತಕ್ಕ ಮಟ್ಟಿಗೆ ಸಕ್ಸಸ್ಫುಲ್ ಅನ್ಬೋದು. 25 ಸೀಟ್ಗಳಿಂದ 18-19ಕ್ಕೆ ಬಂದರು. ಅದಾದಮೇಲೆ ಜನಾಕ್ರೋಶ ಯಾತ್ರೆ ವಾಸ್ ಸಕ್ಸಸ್ಫುಲ್. ಆದರೆ ಅದರ ಬ್ಯಾಕಪ್ ಪ್ಲ್ಯಾನ್ ಏನು? ಪೊಲಿಟಿಕಲ್ ಪಾರ್ಟಿ ಈಸ್ ಆಲ್ವೇಸ್ ಅ ಕಂಟಿನ್ಯೂಯಸ್ ಪ್ರೊಸೆಸ್. ಕರ್ನಾಟಕದ ಬಿ ಜೆ ಪಿಯಲ್ಲಿ ಕಾಣ್ತಾ ಇರೋದೇನಂತಂದರೆ, ವಿಜೇಂದ್ರ ಒಂದು ನಿರ್ಣಯವನ್ನು ತೆಗೆದುಕೊಳ್ತಾರೆ, ಅದಕ್ಕೆ ಬ್ಯಾಕಪ್ ಆಗಿ ಉಳಿದ ನಾಯಕರಿರಲ್ಲ. ಹೈಕಮಾಂಡ್ ಇನ್ನೊಂದು ಯಾವತ್ತೋ ಒಂದು ನಿರ್ಣಯವನ್ನು ತೆಗೆದುಕೊಳ್ಳುತ್ತೆ, ಅದಕ್ಕೆ ಬ್ಯಾಕಪ್ ಆಗಿ ಇನ್ನೂ ಅನೇಕ ಅಪ್ಲಿಕೇಶನ್ ಆಫ್ ಮೈಂಡ್ ಏನು ಮಾಡಬೇಕಿದೆ ಅದನ್ನು ಮಾಡ್ತಾ ಇಲ್ಲ. ಕೋರ್ ಕಮಿಟಿ ಈಸ್ ನಾಟ್ ಇನ್ ಪ್ಲೇಸ್. ಯಾವತ್ತಿಗೂ ಒಂದು ಪಾರ್ಟಿಗೊಂದು ಟೀಮ್ ಅಂತ ಬೇಕಾಗತ್ತೆ. ಆ ಟೀಮ್ ಕೆಲಸ ಮಾಡ್ತಾ ಇಲ್ಲ ಅನ್ನೋದು ಕೂಡ ಕರ್ನಾಟಕದ ಬಿಜೆಪಿಯ ಸಮಸ್ಯೆಗಳಲ್ಲಿ. ಈಗ ರಾಧಾಮೋಹನ್ ಕಳಿಸಿರೋದು ಎಲ್ಲಾನು ಸರಿ ಮಾಡೋ ಹಂತಕ್ಕ, ಅಥವಾ ಏನು ಇವಾಗ ರಾಧಾಮೋಹನ್ ಅವ್ರನ್ನ ಕಳಿಸ್ತಾ ಇರೋ ಇಂಟೆನ್ಷನ್ ಏನು ಹೈಕಮಾಂಡ್ದು? ಸರಿ ಮಾಡೋ ಇಂಟೆನ್ಷನ್ ಇದೆಯಾ, ಅಥವಾ ಪರಿಸ್ಥಿತಿ ಏನಿದೆ ತಿಳ್ಕೊಂಡು ಬನ್ನಿ ಅನ್ನೋದಾ? ನೋಡಿ, ನನಗನ್ಸುತ್ತೆ ಪರಿಸ್ಥಿತಿಯ ಅವೇರ್ನೆಸ್ ಹೈಕಮಾಂಡ್ಗೆ ಎಲ್ಲಕ್ಕಿಂತ ಚೆನ್ನಾಗಿರುತ್ತೆ. ಕೇಂದ್ರ ಗೃಹ ಸಚಿವರವರು, ಅವ್ರಿಗೆ ಇಡೀ ಪೊಲಿಟಿಕಲ್ ಡೆವಲಪ್ಮೆಂಟ್ ನಿಶ್ಚಿತವಾಗಿ ಗೊತ್ತಿರುತ್ತೆ. ಆದರೆ ಈಗ ಮಾಡಬೇಕಾ ಅಥವಾ ಇನ್ನೂ ಚುನಾವಣೆಗಳಿಲ್ಲ ಅಂತಕ್ಕಂಥದ್ದು ಹೈಕಮಾಂಡ್ನ ಪ್ರಯಾರಿಟಿ ಲಿಸ್ಟಲ್ಲಿ ಇವತ್ತು ಕರ್ನಾಟಕ ಇದೆ ಅಂತ ಅನ್ನಿಸ್ತಾ ಇಲ್ಲ. ಹಾಗಾಗಿ ಈ ಒಂದು ಅಪ್ಲಿಕೇಶನ್ ಆಫ್ ಮೈಂಡ್ ತಡವಾಗ್ತಾ ಇದೆ. ರಾಧಾಮೋಹನ್ ದಾಸ್ ಅಗರ್ವಾಲ್ ಕಳೆದ 3 ತಿಂಗಳಲ್ಲಿ ರಾಮುಲು ಬಂಡಾಯದ ನಂತರ ಇಲ್ಲಿ ಬರಲಿಕ್ಕೂ ಕೂಡ ಸಾಧ್ಯ ಆಗ್ತಾ ಇರಲಿಲ್ಲ. ಈಗ ಬರ್ತಾ ಇದ್ದಾರೆ. ಬಟ್ ಬರೀ ರಾಧಾಮೋಹನ್ ದಾಸ್ ಅಗರ್ವಾಲ್ ಒಂದು ಸಭೆಯಲ್ಲಿ ಕುಳಿತುಕೊಂಡು ನಿರ್ಣಯಗಳನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಹಿ ಡಸಂಟ್ ಹ್ಯಾವ್ ದಟ್ ಪೊಲಿಟಿಕಲ್ ಅಥಾರಿಟಿ ಆ್ಯಂಡ್ ಪೊಲಿಟಿಕಲ್ ಸ್ಟೇಚರ್. ಒಂದು ಪೊಲಿಟಿಕಲ್ ಸ್ಟೇಚರ್ ಕೂಡ ಬೇಕಾಗತ್ತೆ. ಆ ಕಾರಣದಿಂದ ನನಗನ್ಸುತ್ತೆ ರಾಧಾಮೋಹನ್ ದಾಸ್ ಅಗರ್ವಾಲ್ ಇಲ್ಲಿ ಬಂದು ಹೋದರೂ ಕೂಡ ಅಂತಿಮವಾಗಿ ಹೈಕಮಾಂಡ್ ಏನೇನು ನಿರ್ಣಯ ತೆಗೆದುಕೊಳ್ಳುತ್ತೆ, RSSನ ಬೆಂಬಲ ಅದಕ್ಕೆ ಎಷ್ಟಿರುತ್ತೆ,
ವಿಜೇಂದ್ರರ ಜೊತೆ ಉಳಿದವರನ್ನು ಟೀಮ್ ಮಾಡಲಿಕ್ಕೆ ಸಾಧ್ಯ ಆಗುತ್ತಾ? ಕೋರ್ ಕಮಿಟಿಯನ್ನು ಹೊಸದಾಗಿ ರಚಿಸ್ಲಿಕ್ಕೆ ಸಾಧ್ಯ ಆಗುತ್ತಾ? ಪದಾಧಿಕಾರಿಗಳ ಪಟ್ಟಿ ಪರಿಷ್ಕರಣೆ ಆಗುತ್ತಾ? ಈ ಅಂಶಗಳು ಆಗತ್ತಾ ಅನ್ನೋದರ ಮೇಲೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶಾಂತ್, ಇನ್ನು 3 ವರ್ಷ ಇದೆ ಮುಂದಿನ ಎಲೆಕ್ಷನ್ಗೆ. 3 ವರ್ಷ ಇದೆ ಅಂತಂತೂ ಖಂಡಿತ ಹೇಳೋಕ್ಕಾಗಲ್ಲ. ಜಸ್ಟ್ 3 ಇಯರ್ಸ್ ಇದೆ. 2 ವರ್ಷ ಈಗಾಗಲೇ ಕಳೆದು ಹೋಗಿದೆ. ಈಗ ಒಬ್ಬ ಸ್ಟ್ರಾಂಗ್ ನಾಯಕ ಅದು ವಿಜಯೇಂದ್ರನೇ ಆಗ್ತಾರಾ? ಏನು ಕಥೆ? ಮುಂದಿನ ನಾಯಕತ್ವ ಏನು? ಮುಂದೆ ಯಾರ ಫೇಸ್ನಲ್ಲಿ ಎಲೆಕ್ಷನ್ ಎದುರಿಸಬೇಕು? ದಿಸ್ ಇಸ್ ದ ರೈಟ್ ಟೈಮ್ ಟು ಆ್ಯಕ್ಟ್ ಅಂತ ನನಗಂತೂ ಅನಿಸುತ್ತೆ. ಬಟ್ ಹೈಕಮಾಂಡ್ಗೆ ಅನ್ನಿಸ್ತಾ ಇಲ್ವಾ? ಆ್ಯಂಡ್ ಕರ್ನಾಟಕದ ವಿಷಯದಲ್ಲಿ ಹೈಕಮಾಂಡ್ ಹಿಂದಿನ ಎಲೆಕ್ಷನ್ನಿಂದ ಇವತ್ತಿನವರೆಗೆ ಮಿಸ್ಟೇಕ್ಸ್ ಮಾಡ್ತಾ ಇದೆ. ಇಟ್ಸ್ ಸ್ಟಿಲ್ ಕಂಟಿನ್ಯೂಡ್. ನೋಡಿ, ನಾಯಕತ್ವ ಅಂತಕ್ಕಂಥದ್ದು ಜನರಿಂದ ಮತ್ತು ಚುನಾವಣೆಗಳಿಂದ ನಿರ್ಧಾರ ಆಗಬೇಕಾಗಿರ್ತಕ್ಕಂಥ ವಿಷಯ. ವಿಜೇಂದ್ರರನ್ನು ರಾಜ್ಯ BJP ಅಧ್ಯಕ್ಷರಾಗಿ ಹೈಕಮಾಂಡ್ ನೇಮಿಸಿದಾಗ ಹೈಕಮಾಂಡ್ ಮನಸ್ಸಿನಲ್ಲಿದ್ದದ್ದು ನಾಯಕತ್ವ ಅಲ್ಲ, ಯಡಿಯೂರಪ್ಪನವರಿಂದ ಆಗುವುದಾಗಿರ್ತಕ್ಕಂಥ ಡ್ಯಾಮೇಜನ್ನು ತಡೆ ಹಿಡಿದು ಪಾರ್ಟಿಯನ್ನು ಒಂದು ಸಿಂಗಲ್ ಸ್ಟ್ರಕ್ಚರಲ್ಲಿ ಉಳಿಸ್ಕೊಳ್ಬೇಕು ಅನ್ನುವ ಕಾರಣಕ್ಕೋಸ್ಕರ ವಿಜೇಂದ್ರರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಲಾಯಿತು. ಲೋಕಸಭಾ ಚುನಾವಣೆಯಲ್ಲಿ 100% ಏನು ಎಕ್ಸ್ಪೆಕ್ಟೆಡ್ ಇತ್ತು ಅದು 60-65%, 70%ವರೆಗೆ BJPಗೆ ಯಶಸ್ಸು ಕೂಡ ಸಿಕ್ತು. ಅದಾದಮೇಲೆ BJPಯ ಪದಾಧಿಕಾರಿಗಳಲ್ಲಿ 3 ಗುಂಪುಗಳದು. ವಿಜೇಂದ್ರರದೊಂದು ಗುಂಪು, ತಟಸ್ಥ ಒಂದು ಗುಂಪು, ಯತ್ನಾಳ್ರದೊಂದು ಗುಂಪು. ಆದರೆ BJP ಹೈಕಮಾಂಡ್ ಯತ್ನಾಳ್ರನ್ನು ಉಚ್ಚಾಟನೆ ಮಾಡುವುದರ ಮೂಲಕ ವಿಜೇಂದ್ರ ಒಂದು ಕಮಾಂಡಾಗಿ ಮುಂದುವರಿತಾರೆ ಅಂತಕ್ಕಂಥದ್ರ ಬಗ್ಗೆ ಒಂದು ಸ್ಪಷ್ಟತೆಯನ್ನು ಕೊಟ್ಟಿದೆ. ಆದರೆ ಆ ಕಮಾಂಡಾಗಿ ಮುಂದುವರಿಯುವುದರ ಜೊತೆಗೆ ಉಳಿದ ಬದಲಾವಣೆಗಳನ್ನು ಹೈಕಮಾಂಡ್ ಮಾಡುತ್ತಾ? ನನಗನ್ಸುತ್ತೆ ಭಾವನಾ, ನೋಡಿ, ಈ ಪೊಲಿಟಿಕಲ್ ಪಾರ್ಟಿಗಳಿವೆ ಅಲ್ವಾ, ಇವು ಚುನಾವಣಾ ಸೆಂಟ್ರಿಕ್ ಪಾರ್ಟಿಗಳಾಗಿ ಆಗ್ತಾಯಿವೆ. ಮೊದಲಿನ ಥರ ಈಗ ಕಾಂಗ್ರೆಸ್ ಇದು ಇಲೆಕ್ಷನ್ ಮಷಿನರಿ. ಭಾರತೀಯ ಜನತಾ ಪಾರ್ಟಿ ಕೂಡ ನಿಧಾನವಾಗಿ ಅದೇ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ನೀವು ಹಳೆಯ ಜನಸಂಘ, ಹಳೆಯ BJPಯ ರೀತಿಯಲ್ಲಿ ಇವತ್ತಿನ BJP ಕೆಲಸ ಮಾಡುತ್ತೆ. ಯಾವ ಪಕ್ಷ ಇದೆ ಹೇಳಿ ಹಾಗಂತ? ಅಲ್ಲ, ನೀವು ಕಮ್ಯುನಿಸ್ಟ್ ಪಾರ್ಟಿಗಳು ಹಿಂದೊಂದು ಕಾಲದಲ್ಲಿ ಇದ್ವು. ಇವತ್ತಿನ ಸಂದರ್ಭದಲ್ಲಿ ನನಗನ್ಸುತ್ತೆ ಚುನಾವಣೆಯಿಂದ ಚುನಾವಣೆಗೆ ಸ್ಟ್ರಾಟಜಿಗಳನ್ನು ಮಾಡಲಾಗುತ್ತೆ. BJP ಹೈಕಮಾಂಡ್ಗೆ ಅನ್ನಿಸ್ತಾ ಇದೆ ಕರ್ನಾಟಕದಲ್ಲಿ ಇನ್ನೂ 3 ವರ್ಷ ಇದೆ, ಇನ್ನೂ ಸಮಯ ತೆಗೆದುಕೊಳ್ಳೋಣ. ಹೀಗಾಗಿ ನೋಡಿ, ವಿಜೇಂದ್ರರನ್ನು ಹೊಸದಾಗಿ BJPಯ ರಾಜ್ಯಾಧ್ಯಕ್ಷರನ್ನಾಗಿ ನೇಮಿಸಬೇಕು ಅಂತಕ್ಕಂಥ ಏನೊಂದು ಚರ್ಚೆ ಶುರುವಾಗಿತ್ತು, ಅದು ಇಲ್ಲಿಯವರೆಗೂ ಕೂಡ ಆಗಿಲ್ಲ. ಅದರ ಅರ್ಥ ಏನು? ವಿಜೇಂದ್ರ 26ರವರೆಗೆ ಮುಂದುವರಿತಾರಾ, 28ರವರೆಗೆ ಮುಂದುವರಿತಾರಾ ಅನ್ನೋದರ ಬಗ್ಗೆನೇ ಇಲ್ಲೂ ಕೂಡ ದ್ವಂದ್ವ ಇದೆ. ಹೀಗಾಗಿ ಹೈಕಮಾಂಡ್ ಏನು ನಿರ್ಣಯವನ್ನು ತೆಗೆದುಕೊಳ್ಳುತ್ತೆ ಅನ್ನೋದು ಮುಖ್ಯ. ಅದಾದ ಮೇಲೆ ಸಂಘಟನಾ ಕೆಲಸಗಳು ಚುರುಕಾಗಿ ನಡೀತಾವ ಅಂತಕ್ಕಂಥದ್ದು ಸ್ಪಷ್ಟವಾಗ್ತಾ ಇದೆ. ರೈಟ್ ಪ್ರಶಾಂತ್, ವಾಪಸ್ ಬರ್ತೀನಿ. ಧನ್ಯವಾದ ರವಿ ಶಿವರಾಮ್ ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ರಾಜ್ಯದ ಸುದ್ದಿ ಆಯಿತು. ಇನ್ನು ರಾಷ್ಟ್ರೀಯ ಮಟ್ಟದಲ್ಲಿ BJP ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆಯ ಬಗ್ಗೆ ಇನ್ನೂ ಕೂಡ ಗೊಂದಲ ಹಾಗೆ ಇದೆ, ಮತ್ತೆ ಮುಂದೂಡಿಕೆಯಾಗಿದೆ. ಮೇ ತಿಂಗಳ ಮೊದಲ ವಾರದಲ್ಲಿ ಆಯ್ಕೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಈಗ ಮೇ ತಿಂಗಳ ಮೊದಲ ವಾರದಲ್ಲಿ ಆಯ್ಕೆ ಆಗಬೇಕಿತ್ತು ಅಂತ ಫಿಕ್ಸ್ ಆಗಿದ್ದ ಮುಹೂರ್ತ ಈಗ ಮುಂದಕ್ಕೆ ಹೋಗಿದೆ. ಎಲ್ಲ ಅಂದುಕೊಂಡಂಗಾಗಿದ್ದಿದ್ರೆ ಮೇ ತಿಂಗಳ ಮೊದಲ ವಾರದಲ್ಲಿ ಆಯ್ಕೆಯಾಗಬೇಕಾಗಿತ್ತು. ಆದರೆ ಆಪರೇಷನ್ ಸಿಂಧೂರದ ಕಾರಣ ನೀಡಿ ಮತ್ತೆ ಮುಂದೂಡಿಕೆ ಮಾಡಿದ್ದಾರೆ. 37 ರಾಜ್ಯಗಳ ಪೈಕಿ 14 ರಾಜ್ಯಗಳ ರಾಜ್ಯಾಧ್ಯಕ್ಷರ ಆಯ್ಕೆ, 5 ರಾಜ್ಯಗಳಿಗೆ ಅಧ್ಯಕ್ಷರ ಆಯ್ಕೆಯನ್ನ ಇನ್ನೂ ಉಳಿಸಿಕೊಂಡಿದೆ BJP. ಆಪರೇಷನ್ ಸಿಂಧೂರದ ಕಾರಣ ಎಲ್ಲ ಪ್ರಕ್ರಿಯೆಗಳನ್ನು ಮುಂದಕ್ಕೆ ಹಾಕಿದೆ. ಕೆಲ ದಿನಗಳಲ್ಲೇ ರಾಜ್ಯಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಗೆ ಚಾಲನೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದು, ರಾಜ್ಯಾಧ್ಯಕ್ಷರ ಆಯ್ಕೆ ಆದ ಮೇಲೆ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆಯಾಗತ್ತೆ. ಜೂನ್ 2ನೇ ವಾರ ಅಥವಾ ಅಂತ್ಯದಲ್ಲಿ ಅಧ್ಯಕ್ಷರ ಆಯ್ಕೆಯಾಗುತ್ತೆ. ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆಗೆ ಈಗ ಹೊಸ ಮುಹೂರ್ತ ಫಿಕ್ಸ್ ಆಗಿದೆ. ಎಲ್ಲ ಅಂದುಕೊಂಡಂಗಾಗಿದ್ರೆ ಇನ್ನು 10 ದಿನ 12 ದಿನದಲ್ಲಿ ರಾಷ್ಟ್ರಾಧ್ಯಕ್ಷರ ಆಯ್ಕೆಯಾಗಬೇಕಾಗಿತ್ತು. RSS ಜೊತೆ ಚರ್ಚೆಯ ಬಳಿಕ ಅಭ್ಯರ್ಥಿ ಫೈನಲ್ ಆಗ್ತಾರೆ. ಸದ್ಯಕ್ಕೆ BJPಯ ಹೈಕಮಾಂಡ್ ನೀಡ್ತಾ ಇರೋ ಕಾರಣ ಆಪರೇಷನ್ ಸಿಂಧೂರ. ಆಪರೇಷನ್ ಸಿಂಧೂರದ ಕಾರಣಕ್ಕೆ ನಾವು ಇದನ್ನ ಮುಂದೂಡಿಕೆ ಮಾಡಿದ್ದೀವಿ ಅಂದಿದ್ದಾರೆ. ಹಾಗಾದ್ರೆ ಯಾರು ಆಯ್ಕೆ ಆಗ್ತಾರೆ ಅನ್ನೋದು ಕುತೂಹಲವಾಗಿ ಹಾಗೆ ಮುಂದುವರೆದಿದೆ. BJPಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ಶಿವರಾಜ್ ಸಿಂಗ್ ಆಯ್ಕೆಯಾಗ್ತಾರಾ? ಫೈನಲ್ ಅನ್ನೋ ಮಾತಿದೆ. ಯಾಕಂದ್ರೆ RSS ಶಿವರಾಜ್ ಸಿಂಗ್ ಅವರ ಆಯ್ಕೆಯ ಬಗ್ಗೆ ಒಲವು ಹೊಂದಿದೆ.
ಶಿವರಾಜ್ ಸಿಂಗ್ ಆಯ್ಕೆ ಬಹುತೇಕ ಅಂತ ಹೇಳ್ತಿದ್ದಾರೆ, ಯಾಕಂದ್ರೆ RSS ಒಲವಿದೆ. ಆದರೆ ಭೂಪೇಂದ್ರ ಯಾದವ್ ಆಯ್ಕೆಗೆ ಮೋದಿ ಶಾ ಇಬ್ಬರು ಒಲವು ವ್ಯಕ್ತಪಡಿಸಿದ್ದಾರೆ. ಆದರೆ ಹಿರಿಯರಾದ ಕಾರಣ ಶಿವರಾಜ್ ಸಿಂಗ್ ಚೌಹಾಣ್ ಆಯ್ಕೆ ಸಾಧ್ಯತೆ ಇದ್ದು, RSS ಮಾತಿಗೆ ಮೋದಿ ಶಾ ಒಪ್ಪಿಗೆ ಕೊಡೋ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದಾರೆ. ಆದರೆ ಇದೇ ಮಾತುಗಳು ಕಳೆದ ಹಲವು ತಿಂಗಳಿಂದ ಮುಂದುವರ್ಕೊಂಡು ಬರ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ನಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಮತ್ತೊಂದು ಸಲ ಪ್ರಶಾಂತ್ ನಾತು ನಮ್ಮೊಂದಿಗೆ ಲೈವ್ ನಲ್ಲಿ ಜಾಯಿನ್ ಆಗ್ತಿದ್ದಾರೆ. ಪ್ರಶಾಂತ್, ಶಿವರಾಜ್ ಸಿಂಗ್ ಆಯ್ಕೆ ಆಗ್ತಾರಾ ಅಥವಾ ಅಮಿತ್ ಶಾ ಮತ್ತು ಮೋದಿ ಯಾರನ್ನ ಇಷ್ಟಪಡ್ತಾರೆ ಅವರು ಆಯ್ಕೆ ಆಗ್ತಾರಾ ಅಂತ ನೀವು ಕೂಡ ಚರ್ಚೆ ಬಹಳ ತಿಂಗಳುಗಳಿಂದ ಮಾಡ್ತಾ ಇದ್ದೀವಿ. ನಾಟ್ ಯೆಟ್ ಕನ್ಫರ್ಮ್ಡ್. ಆದರೆ ಈಗ ಏನು ಅಪ್ಡೇಟ್ಸ್ ಇದೆ ಡೆಲ್ಲಿಯಿಂದ? ಜನವರಿ ಅಥವಾ ಫೆಬ್ರವರಿ ಮಾರ್ಚ್ ಅಂತ್ಯದವರೆಗೆ ಈ ಒಂದು ಪ್ರಕ್ರಿಯೆಯನ್ನು ಮುಗಿಸಬೇಕು ಅಂತಕ್ಕಂಥದ್ದು BJP ಹೈಕಮಾಂಡ್ ನಿರ್ಧಾರವನ್ನು ಮಾಡಿತ್ತು. ಹೀಗಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಏನೊಂದು ಮಾರ್ಕ್ ಆಫ್ ಗೆಸ್ಚರ್ ಆಗಿ ನಾಗ್ಪುರದ RSS ಮುಖ್ಯ ಕಚೇರಿಗೆ ಹೋಗಿದ್ದರು. ಅದಕ್ಕಿಂತ ಮುಂಚೆ JP ನಡ್ಡಾ ಮತ್ತು ಅಮಿತ್ ಶಾ ಜೊತೆ RSS ನಾಯಕರ ಸಭೆಗಳು ಕೂಡ ಶುರುವಾಗಿದ್ವು. ಯಾರನ್ನು BJP ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಅನೇಕ ಸುತ್ತಿನ ಚರ್ಚೆಗಳು ಕೂಡ ನಡೆದಿದ್ವು. ಆದರೆ ಈ ಒಂದು ಪಹಲ್ಗಾಮ್ ದಾಳಿಯ ಘಟನೆಯ ನಂತರ ಈ ಒಂದು ಇಡೀ ನಿರ್ಣಯ ಪ್ರಕ್ರಿಯೆಯ ಒಂದು ಸಮಯ ಏನಿದೆ ಅದನ್ನು ಮುಂದೂಡಲಾಗಿದೆ. ಯಾಕಂದರೆ ಈ ಹಂತದಲ್ಲಿ BJPಯ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆಯತ್ತ ಫೋಕಸ್ ಹೋಗೋದಕ್ಕಿಂತ ಪಹಲ್ಗಾಮ್ ಘಟನೆ ಅದಾದಮೇಲೆ ಆಪರೇಷನ್ ಸಿಂಧೂರ್ ಆದಮೇಲೆ ಒಂದು ಇಂಟರ್ನ್ಯಾಷನಲಿ ಒಂದು ನರೇಟಿವನ್ನು ಬಿಲ್ಡ್ ಮಾಡ್ತಕ್ಕಂಥ ಪ್ರಯತ್ನವನ್ನೇನು ಭಾರತ ಸರ್ಕಾರ ಮಾಡ್ತಾ ಇದೆ ಅದನ್ನು ಬ್ಯಾಕ್ಸೀಟ್ನಲ್ಲಿ ಹಾಕೋದು ಅರ್ಥ ಇಲ್ಲ. ಆ ಕಾರಣದಿಂದ BJP ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆಯನ್ನು ಮುಂದೂಡಲಾಗಿದೆ. ಕೆಲವರು ಹೇಳ್ತಾರೆ ಬಿಹಾರದ ಚುನಾವಣೆವರೆಗೆ BJP ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಮುಂದೂಡ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ. ಬಿಹಾರದ ಚುನಾವಣೆಯ ಬಳಿಕ ಏನು ಮಾಡಬೇಕು ಅಂತಕ್ಕಂಥ ನಿರ್ಣಯವನ್ನು ಕೂಡ ತೆಗೆದುಕೊಳ್ಳಬಹುದು ಅಂತ ಈಗಾಗಲೇ ಅನೇಕ ಹೆಸರುಗಳು ಕಳೆದ ಒಂದು ವರ್ಷದಿಂದ ಓಡಾಡ್ತಾ ಇವೆ. ಯಾಕಂದರೆ 2024 ಲೋಕಸಭಾ ಚುನಾವಣೆಯ ಫಲಿತಾಂಶದ ಮರುದಿನ JP ನಡ್ಡಾ ತಮ್ಮ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದರು. ಅದಾದ ಮೇಲೆ ಈ ರೀತಿಯ ಒಂದು ಸ್ಪೆಕ್ಯುಲೇಷನ್ಸ್ಗಳು ಶುರುವಾದವು. RSS ಶಿವರಾಜ್ ಸಿಂಗ್ ಚೌಹಾಣ್ರನ್ನು ಬಯಸ್ತಾ ಇದೆ, ಆದರೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾರಿಗೆ ಇಷ್ಟ ಇಲ್ಲ. ಭೂಪೇಂದ್ರ ಯಾದವ್, ಧರ್ಮೇಂದ್ರ ಪ್ರಧಾನ್ರ ಹೆಸರು ಕೂಡ ಓಡ್ತಾ ಇತ್ತು. ಸ್ವಲ್ಪ ದಿನಗಳ ಕಾಲ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಮನೋಹರ್ ಲಾಲ್ ಖಟ್ಟರ್ ಒಂದು ಅಮಿಕೇಬಲ್ ಕ್ಯಾಂಡಿಡೇಟ್ ಆಗಿ ಸರ್ವಸಮ್ಮತ ಅಭ್ಯರ್ಥಿಯಾಗಿ, ಯಾಕೆಂದರೆ ಪ್ರೈಮ್ ಮಿನಿಸ್ಟರ್ಗೂ ಭಾಳ ಆಪ್ತರು, ಸಂಘಕ್ಕೂ ಕೂಡ ಆಪ್ತರು ಅನ್ನುವ ಕಾರಣಕ್ಕೋಸ್ಕರ ಮನೋಹರ್ ಲಾಲ್ ಖಟ್ಟರ್ ಹೆಸರು ಓಡ್ತು. ದಕ್ಷಿಣದಿಂದ ಯಾರಾದರೂ ಆಗ್ತಾರಾ ಅಥವಾ ದಲಿತರು ಯಾರಾದರೂ ಆಗ್ತಾರಾ, ಇವೆಲ್ಲ ಚರ್ಚೆಗಳು ಈಗಾಗಲೇ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ನಡೀತಾ ಇವೆ. ಆದರೆ ಪಹಲ್ಗಾಮ್ ಘಟನೆಯ ನಂತರ ಈ ಚರ್ಚೆಗಳು RSS ಮತ್ತು BJPಯ ಪ್ರೈಮ್ ಮಿನಿಸ್ಟರ್ ಮೋದಿ ಮತ್ತು ಅಮಿತ್ ಶಾ ನಡುವೆ ಏನು ನಡೀಬೇಕಿತ್ತು ಆ ಚರ್ಚೆಗಳು ನಿಂತಿವೆ ಅಂತಕ್ಕಂಥದ್ದನ್ನು BJP ಮೂಲಗಳು ಖಚಿತಪಡಿಸ್ತಾ ಇವೆ. RSS ಮನಸ್ಸಿನಲ್ಲಿತ್ತು 2024 ಲೋಕಸಭಾ ಚುನಾವಣೆಯ ನಂತರ ನರೇಂದ್ರ ಮೋದಿ ಮತ್ತು ಅಮಿತ್ ಶಾರ ಹೊರತಾದ ಇನ್ನೊಂದು ಪವರ್ ಸೆಂಟರ್ BJPಯಲ್ಲಿ ಕ್ರಿಯೇಟ್ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು RSS ವಲಯದಲ್ಲಿ ನಡೀತಾ ಇದ್ವು. ಆದರೆ ಪೋಸ್ಟ್ ಪಹಲ್ಗಾಮ್ ಮತ್ತು ಪೋಸ್ಟ್ ಆಪರೇಷನ್ ಸಿಂಧೂರದ ನಂತರ ಅಂಥ ಸಾಧ್ಯತೆಗಳು ಉಂಟಾ ಅಂತಕ್ಕಂಥದ್ದು ಕೂಡ ಪ್ರಶ್ನಾರ್ಥಕ. ಹೀಗಾಗಿ ಆ ಚರ್ಚೆಗಳಿಗೆ ಸದ್ಯಕ್ಕೆ ಬ್ರೇಕ್ ಬಿದ್ದಿದೆ. ಮೇ ಅಂತಕ್ಕಂಥದ್ದನ್ನು ಹೇಳಲಾಗ್ತಾ ಇದೆ. ಅದಾದಮೇಲೆ ಜೂನ್ ಜುಲೈಯಲ್ಲಿ, ಯಾಕಂದರೆ ನವೆಂಬರ್ನಲ್ಲಿ ಬಹುತೇಕ ಬಿಹಾರದ ಚುನಾವಣೆಗಳು ನಡೀಬೋದು. ಅದಕ್ಕಿಂತ ಮುಂಚೆ ರಾಷ್ಟ್ರೀಯ ಅಧ್ಯಕ್ಷರು ಬರ್ತಾರಾ ಅಥವಾ ಅದಾದಮೇಲೆ ಬರ್ತಾರಾ ಅಂತಕ್ಕಂಥದ್ರ ಬಗ್ಗೆ ಚರ್ಚೆಗಳು ನಡೆದಿಲ್ಲ. ಅನೇಕ ಹೆಸರುಗಳು ಓಡಾಡ್ತಾ ಇವೆ ಮಾಧ್ಯಮಗಳಲ್ಲಿ. ಆದರೆ ಅಪ್ಲಿಕೇಶನ್ ಆಫ್ ಮೈಂಡ್ ಆಗದೆ, RSS ಮತ್ತು ಮೋದಿ ಅಮಿತ್ ಶಾ ನಡುವೆ ಚರ್ಚೆ ಆಗದೆ ಇದಕ್ಕೊಂದು ಫೈನಾಲಿಟಿ ಬರುತ್ತೆ ಅಂತಕ್ಕಂಥದ್ದು ಅನ್ನಿಸ್ತಾ ಇಲ್ಲ. ರೈಟ್ ಪ್ರಶಾಂತ್, ವಾಪಸ್ ಬರ್ತೀನಿ. BJP ವಿರುದ್ಧ ಕಾಂಗ್ರೆಸ್ ವಿರುದ್ಧ BJP ಆರೋಪ ಪ್ರತ್ಯಾರೋಪ ಮಾಡೋದನ್ನ ನೀವು ನೋಡಿದ್ದೀರಾ. ಆದರೆ BJP ವಿರುದ್ಧ ಈಗ ಕಾನೂನು ಸಮರಕ್ಕೆ ಸರ್ಕಾರ ನಿರ್ಧಾರ ತೆಗೆದುಕೊಂಡಿದೆ. ಕೇಸರಿ ಪಡೆ ವಿರುದ್ಧ ಕಾಂಗ್ರೆಸ್ ಮತ್ತೊಂದು ಅಸ್ತ್ರ ಹೂಡ್ತಾ ಇದೆ. ಸರ್ಕಾರದ ವೈಫಲ್ಯದ ಬಗ್ಗೆ BJP ಆರೋಪ ಮಾಡಿತ್ತು. ಅದಕ್ಕೀಗ ಕಾಂಗ್ರೆಸ್ ಹೇಳ್ತಾ ಇದೆ BJP ಸುಳ್ಳು ಪ್ರಚಾರ ಮಾಡಿದೆ, ಹಾಗಾಗಿ ನಾವು ಮಾನನಷ್ಟ ಮೊಕದ್ದಮೆ ಹೂಡ್ತೀವಿ ಅಂತ. ವೈಫಲ್ಯತೆಯ ಬಗ್ಗೆ ರಾಜ್ಯ BJP ಆರೋಪ ಮಾಡಿತ್ತು ಕೇಸರಿ ಪಡೆ ವಿರುದ್ಧ. ಈಗ
ಕಾಂಗ್ರೆಸ್ ಕಾನೂನು ಹೋರಾಟಕ್ಕೆ ಮುಂದಾಗಿದೆ. ಕೋರ್ಟ್ನಲ್ಲಿ ದೂರು ದಾಖಲಿಸೋದಕ್ಕೆ ಅಧಿಕೃತ ಆದೇಶ ಕೊಟ್ಟಿದ್ದು ಕಾನೂನು ಹೋರಾಟಕ್ಕೆ ಅಭಿಯೋಜಕರ ನೇಮಕಾನೂ ಆಗ್ತಾ ಇದೆ. ಬಿಜೆಪಿ ವಿರುದ್ಧ ಕಾನೂನು ಸಮರಕ್ಕೆ ಸರ್ಕಾರ ಇಳಿದಿದ್ದು ಸರ್ಕಾರದ ವೈಫಲ್ಯದ ಬಗ್ಗೆ ಬಿಜೆಪಿಯೇ ಆರೋಪಿಸಿತ್ತು. ಬಿಜೆಪಿ ಸುಳ್ಳು ಪ್ರಚಾರ ಮಾಡಿದೆ ಅಂತ ಕಾಂಗ್ರೆಸ್ ಆರೋಪಿಸ್ತಾ ಇದ್ದು ಕೇಸರಿ ಪಡೆ ವಿರುದ್ಧ ಈಗ ಕಾನೂನು ಹೋರಾಟಕ್ಕೆ ಮುಂದಾಗಿದೆ. ಕೋರ್ಟ್ನಲ್ಲಿ ದೂರು ದಾಖಲಿಸೋದಕ್ಕೆ ಅಧಿಕೃತ ಆದೇಶ ಕೊಟ್ಟಿದ್ದು ಕಾನೂನು ಹೋರಾಟಕ್ಕೆ ಅಭಿಯೋಜಕರ ನೇಮಕ ಕೂಡ ಆಗಿದೆ. ವೈಫಲ್ಯದ ಪುಸ್ತಕ ಬಿಡುಗಡೆ ಆಗಿರೋದನ್ನ ನೀವು ನೋಡ್ತಾ ಇದ್ದೀರಾ. ಬಿಜೆಪಿಯಿಂದ ಸರ್ಕಾರದ ವೈಫಲ್ಯಗಳ ಮೇಲೆ ಪುಸ್ತಕ ಬಿಡುಗಡೆ ಮಾಡಿತ್ತು. ಅದನ್ನ ಬಿಜೆಪಿ ಹೇಳಿತ್ತು ಇದು ಚಾರ್ಜ್ ಶೀಟ್ ಅಂತ. ಇದಕ್ಕೆ ಈಗ ಸರ್ಕಾರ ಹೇಳ್ತಾ ಇದೆ ನಮಗೆ ಮಾನನಷ್ಟ ಮೊಕದ್ದಮೆ ಹಾಕ್ತೀವಿ ನಾವು ಇವಾಗ, ಸುಳ್ಳು ಸುಳ್ಳು ಆರೋಪ ಮಾಡ್ತಾ ಇದೆ ಬಿಜೆಪಿ ಅಂತ. ಅದಕ್ಕೆ ಬಿಜೆಪಿ ಕೂಡ ತಿರುಗೇಟು ಕೊಡ್ತಾ ಇದೆ. ಬಿಜೆಪಿ ಸುಳ್ಳು ಪ್ರಚಾರ ಮಾಡಿದೆ, ಮಾನನಷ್ಟ ಮೊಕದ್ದಮೆ ಕೇಸ್ ಹಾಕಿ ಅಂತ ಸರ್ಕಾರ ಆದೇಶ ಕೊಟ್ಟಿದೆ. ಅಭಿಯೋಜಕರ ನೇಮಕ ಕೂಡ ಆಗಿದೆ. ಅದಕ್ಕೆ ಆರ್ ಅಶೋಕ್ ಟ್ವೀಟ್ ಮೂಲಕ ಆಕ್ರೋಶ ಹೊರಹಾಕಿದ್ದಾರೆ. ಇದು ವಿಪಕ್ಷಗಳ ದನಿ ಅಡಗಿಸುವ ಪ್ರಯತ್ನ. ನಮ್ಮ ಚಾರ್ಜ್ ಶೀಟ್ ಇಂದ ಇವರಿಗೆ ಭಯ ಆಗಿದೆ. ತುರ್ತು ಪರಿಸ್ಥಿತಿ ಹೇರ್ದಾಗ್ಲೇ ನಾವು ಕೇರ್ ಮಾಡಿಲ್ಲ, ಈಗ ನಾವ್ಯಾರೂ ಹೆದರಲ್ಲ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಇದು ದ್ವೇಷ ರಾಜಕಾರಣ ಅಂದಿದ್ದಾರೆ. ಹಸಿ ಸುಳ್ಳು ಅಪಪ್ರಚಾರದ ಮೂಲಕ ಸರ್ಕಾರ ಅಧಿಕಾರಕ್ಕೆ ಬಂತು. ಕಾಂಗ್ರೆಸ್ ಸರ್ಕಾರ ಜವಾಬ್ದಾರಿಯುತ ವಿಪಕ್ಷವಾಗಿ ದನಿ ಎತ್ತಿದ ಬಿಜೆಪಿ ಮೇಲೆ ಸುಳ್ಳು ಕೇಸ್ ದಾಖಲಿಸೋ ಮೂಲಕ ದನಿ ಅಡಗಿಸೋ ಪ್ರಯತ್ನ ಮಾಡಲಾಗ್ತಿದೆ. ನಿಮ್ಮ ಗೊಡ್ಡು ಬೆದರಿಕೆಗಳಿಗೆ, ನಟ್ಟು ಬೋಲ್ಟು ಟೈಟ್ ಮಾಡುವ ಧಮಕಿಗಳಿಗೆ ನಾವು ಜಗ್ಗೋದು ಇಲ್ಲ, ಬಗ್ಗೋದು ಇಲ್ಲ. ರಾಜ್ಯ ಸರ್ಕಾರದ ಭ್ರಷ್ಟಾಚಾರ, ವೈಫಲ್ಯ, ಎಡವಟ್ಟುಗಳನ್ನ ಜನರಿಗೆ ತಲುಪಿಸುವ ಕರ್ತವ್ಯ ಎಗ್ಗಿಲ್ಲದೆ ಮುಂದುವರಿಯುತ್ತೆ ಅಂತ ಆರ್ ಅಶೋಕ್ ಟ್ವೀಟ್ ಮಾಡಿದ್ದಾರೆ. ಎಷ್ಟೆಷ್ಟು ಈ ಸರ್ಕಾರ ಮಾಡ್ತಾ ಇರೋ 2 ವರ್ಷ ಮಾಡಿರೋ ಅನ್ಯಾಯ, ಮೋಸ, ವಂಚನೆ, ದಗ ಇವೆಲ್ಲದರನ್ನ ಜನ ಏನ್ ಮಾತಾಡ್ತಾ ಇದ್ದಾರೆ ಅದ್ರ ಪುಸ್ತಕವನ್ನ ಪ್ರಿಂಟ್ ಮಾಡಿದ್ರಿ ನಾವು. 2 ವರ್ಷದ ಇವರ ದುರಾಡಳಿತ, ಎಷ್ಟೆಷ್ಟು ಲಂಚ ಹೊಡೆದಿದ್ದಾರೆ, ಎಷ್ಟೆಷ್ಟು ಅಕ್ರಮಗಳಾಗಿದೆ, ವಾಲ್ಮೀಕಿ ಅಕ್ರಮದಿಂದ ಹಿಡಿದು ಮೂಡಾಯಿಂದ ಎಲ್ಲವನ್ನ ಬುಕ್ ಪ್ರಿಂಟ್ ಮಾಡಿ ನಾವು ಚಾರ್ಜ್ ಶೀಟ್ ಅನ್ನ ಬಿಡುಗಡೆ ಮಾಡಿದ್ರಿ ಬಿಜೆಪಿ ವತಿಯಿಂದ. ಈಗ ಈ ಕಾಂಗ್ರೆಸ್ ಸರ್ಕಾರ ವಿರೋಧ ಪಕ್ಷವನ್ನ ಬೆದರಿಸುವಂತ ಕೆಲಸ ಮಾಡ್ತಾ ಇದೆ. ಕೇಸ್ ಹಾಕ್ಬಿಟ್ಟು ಬೆದರಿಸ್ಬಿಟ್ರೆ ಮುಂದೆ ಇವರು ಯಾರು ಪ್ರತಿಭಟನೆ ಮಾಡಲ್ಲ ಅಂತ ತಿಳ್ಕೊಂಡಾರೆ. ನಿಮ್ಮ ಈ ಗೊಡ್ಡು ಬೆದರಿಕೆಗೆ ನಾವೇನು ಬೆದರಲ್ಲ. ಕಾಂಗ್ರೆಸ್ ಅವರು ಭಯ ಬಿದ್ದಿದ್ದಾರೆ ಅನ್ನೋದು ನಮ್ಮ ಚಾರ್ಜ್ ಶೀಟ್ ಇಂದ ಕಾಂಗ್ರೆಸ್ ಅವರಿಗೆ ನಡುಕ ಬಂದಿದೆ ಅನ್ನೋದು ಇದರಿಂದ ಸ್ಪಷ್ಟ ಆಗ್ತಾ ಇದೆ. ಇಲ್ಲಾಂದ್ರೆ ಅವ್ರು ನಮ್ಮ ಮೇಲೆ ಯಾಕೆ ಕೇಸ್ ಆಗ್ತಾ ಇದ್ರು? ಸನ್ಮಾನ್ಯ ರಾಯರೆಡ್ಡಿ ಹೇಳಿದ್ದಾರೆ ಕರ್ನಾಟಕ ಕರಪ್ಷನ್ ಅಲ್ಲಿ ನಂಬರ್ 1 ಅಂತ. ಅವ್ರ ಮೇಲೆ ಯಾಕೆ ಕೇಸ್ ಹಾಕಿಲ್ಲ ನೀವು? ನಿಮ್ಗೆ ಮಾನ ಮರ್ಯಾದೆ ಇದ್ದಿದ್ರೆ ಕಾಂಗ್ರೆಸ್ ಅವರಿಗೆ ರಾಯರೆಡ್ಡಿ ಮೇಲೆ ಕೇಸ್ ಹಾಕಬೇಕಾಯ್ತು. ಮಾನ ನಷ್ಟ ನಮ್ಮ ಮೇಲೆಲ್ಲ ಹಾಕೋದವರು. ರೈಟ್, ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ಪ್ರಶಾಂತ್ ನಾತು ಮತ್ತೊಂದು ಸಲ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಇಂಡಿವಿಜುವಲಿ ಮಾನನಷ್ಟ ಮೊಕದ್ದಮೆ ಕೇಸ್ಗಳನ್ನು ನಾನು ಬಹಳ ಕೇಳಿದ್ದೀನಿ, ಆದರೆ ಸರ್ಕಾರ ಒಂದು ವಿಪಕ್ಷದ ಮೇಲೆ ಮಾನನಷ್ಟ ಮೊಕದ್ದಮೆ ಕೇಸ್, ಈ ಹಿಂದಿನ ಕೇಸ್ಗಳು ಯಾವುದಾದ್ರೂ ನಿಮಗೆ ನೆನಪಿದೆಯಾ? ನನಗಂತೂ ಇದು ವಿಚಿತ್ರ ಅನ್ನಿಸ್ತಿದೆ. ಅಲ್ಲ, ಗೊತ್ತಿಲ್ಲ ಇಲ್ಲಿವರೆಗೆ. ಅಂದರೆ ನಿಮ್ಮ ಪೊಲಿಟಿಕಲ್ ಫೈಟ್ ನಡೆಯೋದೇ ಹೀಗಲ್ವಾ? ಈಗ BJP ಸರ್ಕಾರ ಇದ್ದಾಗ ಕಾಂಗ್ರೆಸ್ನವ್ರು ಚಾರ್ಜ್ ಶೀಟ್ ತರ್ತಾರೆ. ದಟ್ ಟು ಅವೇರ್ ಪೀಪಲ್ ತಮ್ಮ ನರೇಟಿವ್ ಅನ್ನ ಬಿಲ್ಡ್ ಮಾಡ್ತಕ್ಕಂಥ 40% ಸರ್ಕಾರ 40% ಸರ್ಕಾರ ಅಂತ ತುಂಬಾ ದೊಡ್ಡ ಮಟ್ಟಕ್ಕೆ ಪ್ರಚಾರ ಮಾಡಿತ್ತು ಕಾಂಗ್ರೆಸ್. ಅನೇಕ 40% ಕರಪ್ಷನ್ ಆರೋಪದಿಂದ ಹಿಡಿದು ಅನೇಕ ಆರೋಪಗಳನ್ನು BJP ಮೇಲೆ ಕಾಂಗ್ರೆಸ್ ಮಾಡಿತ್ತು, ಕಾಂಗ್ರೆಸ್ ಮೇಲೆ BJP ಕೂಡ ಮಾಡ್ತಾ ಇದೆ. ಬಟ್ ಇದನ್ನು ಕೋರ್ಟ್ಗೆ ಸರ್ಕಾರ ಎಳಿತಾ ಇರೋದು ಯಾಕಂದರೆ DOPT ಈ ಸರ್ಕಾರ ತನ್ನ ಕಾರ್ಯದರ್ಶಿಗೆ ಹೇಳಿದೆ ಇಲ್ಲ ನೀವು ಕೇಸನ್ನು ಫೈಲ್ ಮಾಡಿ ಅಂತ. ಕಾಂಗ್ರೆಸ್ ಪಾರ್ಟಿ ಕೇಸನ್ನು ಫೈಲ್ ಮಾಡ್ತಾ ಇಲ್ಲ. ಹೀಗಾಗಿ ಇದು ಏನಾಗತ್ತೆ ಅಂತಕ್ಕಂಥದ್ರ ಬಗ್ಗೆ ಒಂದು ಕುತೂಹಲ ನಿಶ್ಚಿತವಾಗಿದೆ. ಯಾಕಂದರೆ ಭಾರತದ ರಾಜಕಾರಣದಲ್ಲಿ ಸರ್ಕಾರ ಮತ್ತು ವಿಪಕ್ಷಗಳು ಈ ರೀತಿಯಾಗಿರ್ತಕ್ಕಂಥ ಪಬ್ಲಿಕ್ ನರೇಟಿವ್ಗಳನ್ನು, ಸರ್ಕಾರ ಹೇಳುತ್ತೆ ನಾವು 2 ವರ್ಷದಲ್ಲಿ ಸಾಧನೆ ಮಾಡಿದ್ದೀವಿ,
ನೀವೇನು ಸಾಧನೆ ಮಾಡಿದ್ದೀರಿ ಅನ್ನೋದು ವಿಪಕ್ಷಗಳು ಕೇಳ್ತವೆ. ಇದೊಂದು ವೆಸ್ಟ್ ಮಿನಿಸ್ಟರ್ ಮಾಡೆಲ್ ಭಾರತದಲ್ಲಿ ಮೊದಲಿಂದೂ ಕೂಡ ನಡ್ಕೊಂಡು ಬಂದಿದೆ. ಆದರೆ ಇದನ್ನು ಏಕಾಏಕಿ ಹೋಗಿ ಮಾನನಷ್ಟ ಮೊಕದ್ದಮೆ ಕೇಸನ್ನು ಹಾಕ್ತಕ್ಕಂಥದ್ದು, ಇದಕ್ಕೆ ಕೋರ್ಟ್ಗಳು ಏನು ಹೇಳ್ತವೆ ಅಂತಕ್ಕಂಥದ್ರ ಬಗ್ಗೆ ನನಗೆ ಜಾಸ್ತಿ ಕುತೂಹಲ ಇದೆ. ನಿಶ್ಚಿತವಾಗಿ ನೀವು ಹೇಳಿದಂತೆ ಇಂಡಿವಿಜುವಲ್ ಆಗಿ ಮಾನನಷ್ಟ ಮೊಕದ್ದಮೆಗಳನ್ನು ಹಾಕ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಬಟ್ ಒಂದು ಸರ್ಕಾರ ಇನ್ನೊಂದು ಪೊಲಿಟಿಕಲ್ ಪಾರ್ಟಿ ಮೇಲೆ ಈ ಮಾನನಷ್ಟ ಮೊಕದ್ದಮೆಯನ್ನು ಹಾಕ್ತಿರ್ತಕ್ಕಂಥದ್ದು, ಇದನ್ನು ಕೋರ್ಟಿಗೆ ಎಳೆದುಕೊಂಡು ಹೋಗ್ತಾ ಇರತಕ್ಕಂಥದ್ದು, ಇದು ಕೋರ್ಟ್ಗಳು ಇದನ್ನು ಹೇಗೆ ವ್ಯಾಖ್ಯಾನಿಸ್ತವೆ? ಇಂಟ್ರೆಸ್ಟಿಂಗ್ ಟು ಸಿ. ಇದು ಇಲ್ಲಿವರೆಗೆ ನಡೆದಿಲ್ಲ. ಆದರೆ ಇದರಲ್ಲಿ ಒಂದು ಅರ್ಥ ಆಗೋದೇನು ಭಾವನಾ ಅಂತಂದರೆ, ನಮ್ಮ ರಾಜಕೀಯ ಪಕ್ಷ ಮತ್ತು ವಿಪಕ್ಷಗಳ ನಡುವೆ ಹಗೆತನ ಮತ್ತು ಒಂದು ರೀತಿಯಾಗಿರ್ತಕ್ಕಂಥ ಕಮ್ಯುನಿಕೇಷನ್ ಎಷ್ಟು ಪ್ರಮಾಣದಲ್ಲಿ ಬಿದ್ದು ಹೋಗಿದೆ ಅಂತಕ್ಕಂಥದ್ದರ ದ್ಯೋತಕ ಇದು. ಯಾಕಂದ್ರೆ ನಾಳೆ ಇನ್ನೊಂದು ಸರ್ಕಾರ ಬರುತ್ತೆ, ನಾಳೆ ಕಾಂಗ್ರೆಸ್ ವಿಪಕ್ಷಕ್ಕೆ ಬರ್ಬೋದು, ಅಥವಾ ಕಾಂಗ್ರೆಸ್ಸೇ ಮುಂದುವರಿಬೋದು, ಇನ್ನೊಂದು ಪಕ್ಷ ವಿಪಕ್ಷಕ್ಕೆ ಬರ್ಬೋದು. ಆದರೆ ನೀವು ಅವರು ಮಾಡ್ತಕ್ಕಂಥ ಕೆಲಸಗಳಿಗೆ ಹೋಗಿ ಇಲ್ಲ ನಾನು ಕೋರ್ಟಲ್ಲಿ ಮಾನದಷ್ಟು ಮೊಕದ್ದಮೆ ಹಾಕ್ತೀನಿ ಅಂತಂದರೆ, ಅಲ್ಲ ಇದು ಇವಾಗ ಇವ್ರು ಮಾಡಿದ್ದಾರೆ, ನಾಳೆ ಇನ್ನೊಬ್ರು ಮಾಡ್ತಾರೆ, ಯಾರು ಸರ್ಕಾರಕ್ಕೆ ಬರ್ತಾರೋ ಅವರು. ಅಂದ್ರೆ ಏನು ಅಂತಂದರೆ ಕಾಂಗ್ರೆಸ್ ಮತ್ತು BJPಯ ಮಧ್ಯದ ಕಮ್ಯುನಿಕೇಷನ್ ಮತ್ತು ಈ ರೀತಿ ಕೆಲಸ ಮಾಡ್ತಕ್ಕಂಥ ವಿಧಾನವನ್ನೇ ಹೋಗಿ ನೀವು ಕೋರ್ಟ್ನಲ್ಲಿ ಪ್ರಶ್ನಿಸೋದಾದರೆ ಕೋರ್ಟ್ಗಳು ಇದನ್ನು ಹೇಗೆ ನೋಡ್ತವೆ? ಇಂಟ್ರೆಸ್ಟಿಂಗ್ ಟು ಸಿ. ನನಗನ್ಸುತ್ತೆ ನೋಡಿ, ಒಂದಂತೂ ನಿಶ್ಚಿತ, ಕೋರ್ಟ್ ಇದನ್ನು ಹೇಗೆ ವ್ಯಾಖ್ಯಾನಿಸುತ್ತೆ ಅನ್ನೋದು ಮುಂದಿನ ಹಂತದಲ್ಲಿ ಅಥವಾ ಭವಿಷ್ಯದಲ್ಲಿ ಪೊಲಿಟಿಕಲ್ ಪಾರ್ಟಿಗಳ ಪ್ರತಿರೋಧ, ಪ್ರತಿಭಟನೆ ಮತ್ತು ಈ ರೀತಿಯಾಗಿರ್ತಕ್ಕಂಥ ನರೇಟಿವ್ ಬಿಲ್ಡಿಂಗ್ ಮೇಲೆ ನಿಶ್ಚಿತವಾಗಿರ್ತಕ್ಕಂಥ ಪರಿಣಾಮವನ್ನು ಬೀರುತ್ತೆ. ರೈಟ್ ಪ್ರಶಾಂತ್, ವಾಪಸ್ ಬರ್ತೀನಿ. ಇನ್ನಷ್ಟು ಚರ್ಚೆ ನಿಮ್ಮೊಂದಿಗೆ ಮುಂದುವರಿಸ್ತೀನಿ. ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್ ರಿಯಾಕ್ಷನ್ ಆಗಿತ್ತು. ಆದರೆ ಸದ್ಯಕ್ಕಂತೂ ಟೆನ್ಷನ್ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸನ್ನು ನಮ್ಮ ಜೊತೆ ಹಂಚ್ಕೊಳ್ತಾರೆ ಪ್ರಶಾಂತ್. ತೇಜಸ್ವಿ ಹೇಳಿದ್ದು ನಿಜ, ಇದು ಅವರ ವೈಯಕ್ತಿಕ ಆಯ್ಕೆ ಆದರೂ ಕೂಡ ಎಲೆಕ್ಷನ್ ತಲೆ ಮೇಲಿದೆ, ಜೊತೆಗೆ ಶತಾಯಗತಾಯ ಅಧಿಕಾರಕ್ಕೆ ಬರಬೇಕು ಅಂತ ಪ್ರಯತ್ನ ಪಡ್ತಾ ಇರೋ ಸಂದರ್ಭದಲ್ಲಿ ಫೋಟೋ ವಿಡಿಯೋಗಳು ವೈರಲ್, ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಳ್ಳೋ ಸನ್ನಿವೇಶ, ಸಾಮಾಜಿಕವಾಗಿ ಹೇಳೋದಾದ್ರೆ. ನೋಡಿ ಭವನ, ನವೆಂಬರ್ನಲ್ಲಿ ಬಿಹಾರದಲ್ಲಿ ಚುನಾವಣೆ ಇದೆ. ಲಾಲು ಪ್ರಸಾದ್ ಯಾದವ್ ಮತ್ತು ಇಡೀ ಅವರ RJD ಏನಿದೆ ಅದು ಇರೋದೇ ಲಾಲು ಪ್ರಸಾದ್ ಯಾದವ್ ಅವರ ಕುಟುಂಬದ ನಾಯಕತ್ವದ ಆಧಾರದ ಮೇಲೆ. ಅಲ್ಲಿ 2 ಪವರ್ ಸೆಂಟರ್ಗಳಿದ್ವು. ಒಂದು ತೇಜಸ್ವಿ ಯಾದವ್, ಅದು ವಿರೋಧ ಪಕ್ಷದ ನಾಯಕನಾಗಿ ಕೂಡ ಇದ್ದಾರೆ ತೇಜಸ್ವಿ ಯಾದವ್. ಮತ್ತೊಂದು ತೇಜ್ ಪ್ರತಾಪ್ ಯಾದವ್ ಮತ್ತು ತೇಜಸ್ವಿ ಯಾದವ್ ನಡುವೆ ಕೂಡ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಕಳೆದ 1 ವರ್ಷ 2 ವರ್ಷದಿಂದ ನಡೀತಾ ಇದ್ವು. ಆದರೆ ಯಾವಾಗ ತೇಜ್ ಪ್ರತಾಪ್ ಯಾದವ್ ತಮ್ಮ 12 ವರ್ಷದ ಸಂಬಂಧವನ್ನು ಟ್ವಿಟರ್ನಲ್ಲಿ ಮತ್ತು ಫೇಸ್ಬುಕ್ನಲ್ಲಿ ಹಾಕ್ಕೊಂಡ್ರು, ಯಾಕಂದರೆ ಲಾಲು ಪ್ರಸಾದ್ ಯಾದವ್ರ ಅತ್ಯಂತ ನಿಕಟವರ್ತಿ, ಅವರ ಈ ಐಶ್ವರ್ಯ ರಾಯ್ ಅವರ ಅಜ್ಜ ದರೋಗಾ ರಾಯ್ ಬಿಹಾರದ ಮುಖ್ಯಮಂತ್ರಿಯಾಗಿದ್ದರು. ಚಂದ್ರಿಕಾ ರಾಯ್ ಅಂತ ಲಾಲು ಪ್ರಸಾದ್ ಯಾದವ್ ಅವರ ಮಂತ್ರಿಮಂಡಲದಲ್ಲಿ ಸಚಿವರಾಗಿದ್ದರು. ಅವರ ಮಗಳನ್ನು ಫ್ಯಾಮಿಲಿ ಒಂದು ರೀತಿಯ ಅರೇಂಜ್ ಮ್ಯಾರೇಜನ್ನು ಮಾಡಲಾಗಿತ್ತು. ಅದೀಗ ಡೈವೋರ್ಸ್ ಪಿಟಿಷನ್ ಕೋರ್ಟ್ನಲ್ಲಿದೆ. ಹೀಗಿರುವಾಗ ತೇಜ್ ಪ್ರತಾಪ್ ಯಾದವ್ ಏಕಾಏಕಿ ಸೋಷಿಯಲ್ ಮೀಡಿಯಾದಲ್ಲಿ ಅನುಷ್ಕಾ ಯಾದವ್ ಹೆಸರನ್ನು ಬಹಿರಂಗಪಡಿಸಿರ್ತಕ್ಕಂಥದ್ದು ಲಾಲು ಯಾದವ್ ಮತ್ತು ರಬ್ಡಿ ದೇವಿಗೂ ಕೂಡ ಸಾಕಷ್ಟು ಮುಜುಗರವನ್ನು ತಂದಿದೆ ಅಂತಕ್ಕಂಥದ್ದನ್ನು ಅವರ ಕುಟುಂಬದ ಆಪ್ತರು ಹೇಳ್ತಿದ್ದಾರೆ. ನೋಡಿ, ಲಾಲು ಪ್ರಸಾದ್ ಯಾದವ್ ಬೇರೆಲ್ಲ ಏನೇ ಆರೋಪಗಳಿದ್ದರೂ ಕೂಡ ಅವರೊಬ್ಬ ಫ್ಯಾಮಿಲಿ ಮ್ಯಾನ್ ಆಗಿ ಬಿಹಾರದ ರಾಜಕಾರಣದಲ್ಲಿ ಗುರುತಿಸ್ಕೊಳ್ತಾ ಇದ್ರು. ಮತ್ತು ಇಡೀ ಆ ಯಾದವ್ ಕ್ಲಾನ್ ಏನಿದೆ ಅದು ಲಾಲು ಪ್ರಸಾದರ ಬೆನ್ನು ಹತ್ತಲಿಕ್ಕೆ ಇದು ಒಂದು ಪ್ರಮುಖವಾಗಿರ್ತಕ್ಕಂಥ ಕಾರಣ. ಅವರು ಆಕಳ ಹಾಲನ್ನು ಕರಿತಕ್ಕಂಥದ್ದು, ಹಲ್ಲುಜ್ತಕ್ಕಂಥದ್ದು ಪಬ್ಲಿಕ್ಲಿ, ಫ್ಯಾಮ್ಲಿ ಜೊತೆ ಜಾಸ್ತಿ ಗುರುತಿಸ್ಕೊಳ್ತಿರ್ತಕ್ಕಂಥದ್ದು, 8-9 ಮಕ್ಕಳನ್ನು ಅವರು ಬಹಿರಂಗವಾಗಿ, ಅಂದರೆ ಮೀಸಾ ಯಾದವ್ ಎಲ್ಲರನ್ನ ಕೂಡ ಬಹಿರಂಗವಾಗಿ ಹೊರಗಡೆ ಕರ್ಕೊಂಡ್ಬರ್ತಾಯಿದ್ರು. ಆ ಕಾರಣದಿಂದ ಲಾಲು ಪ್ರಸಾದ್ ಯಾದವ್ರ ಒಂದು ಹೋಲ್ಡ್ ಆನ್ ಯಾದವ್ ಪಾಲಿಟಿಕ್ಸ್ ಜಾಸ್ತಿ ಇತ್ತು. ಆದರೆ ಯಾವಾಗ ತೇಜ್ ಪ್ರತಾಪ್ ಯಾದವ್ ಈ ಎಲ್ಲ ಸಂಗತಿಗಳನ್ನು ಚುನಾವಣೆಗೆ ಮುಂಚೆ ಸೋಷಿಯಲ್ ಮೀಡಿಯಾ ಮೂಲಕ ಹಂಚಿಕೊಂಡ್ರು, ಲಾಲು ಪ್ರಸಾದ್ ಯಾದವ್ ಬರೀ ಪಾರ್ಟಿಯಿಂದ ಹೊರಗಡೆ ಹಾಕಿಲ್ಲ, ತೇಜ್ ಪ್ರತಾಪ್ ಯಾದವ್ರನ್ನು ನಾನು ಕುಟುಂಬದಿಂದ ಕೂಡ ಹೊರಗಡೆ ಹಾಕ್ತಿದ್ದೀನಿ ಅಂತಕ್ಕಂಥದ್ದನ್ನು ಲಾಲು ಪ್ರಸಾದ್ ಯಾದವ್ ಸ್ಪಷ್ಟಪಡಿಸ್ತಾ ಇದ್ದಾರೆ. ನನಗನ್ಸುತ್ತೆ ಭಾವನಾ, ಕರ್ನಾಟಕದಿಂದ ಹಿಡಿದು ಬೇರೆ ಬೇರೆ ರಾಜ್ಯಗಳಲ್ಲಿ ಈ ರೀತಿಯಾಗಿರ್ತಕ್ಕಂಥ ವಿಷಯಗಳ ಬಗ್ಗೆ ಬೇರೆ ರಾಜಕೀಯ ಪಕ್ಷಗಳು ಇಲ್ಲಿಯವರೆಗೆ ಏನು ನಿರ್ಣಯವನ್ನು ತೆಗೆದುಕೊಂಡಿವೆ ಮತ್ತು ಲಾಲು ಏನು ನಿರ್ಣಯ ತೆಗೆದುಕೊಳ್ತಾ ಇದ್ದಾರೆ ಇದನ್ನು ಕಂಪೇರ್ ಮಾಡಬೇಕಾಗತ್ತೆ. ನಾನು ಈ ಕೇಸ್ ಬೈ ಕೇಸ್ ಹೇಳ್ತಾ ಹೋಗಲ್ಲ. ಹೀಗಾಗಿ ಲಾಲು ಪ್ರಸಾದ್ ಯಾದವ್ ನನಗನ್ಸುತ್ತೆ ಅವ್ರಿಗನ್ಸೋದು 2025ರ ಈ ಚುನಾವಣೆ ಏನಿದೆ ಅದು ನಿತೀಶ್ರ ಡಾಮಿನೆನ್ಸನ್ನು ಕಡಿಮೆ ಮಾಡಿ ಕಳೆದ ಬಾರಿ ಏನು RJD ಸೀಟ್ಗಳನ್ನು ತೆಗೆದುಕೊಂಡಿತ್ತು ಅಲ್ಲಿಂದ ಮುಂದಕ್ಕೆ ಹೋಗ್ಲಿಕ್ಕೆ ಅವಕಾಶ ಸಿಗುತ್ತೆ ಅಂತ ಅವ್ರು ಕಾಯ್ತಾ ಇದ್ದಾರೆ. ಆ ಪರಿಸ್ಥಿತಿಯಲ್ಲಿ ತೇಜ್ ಪ್ರತಾಪ್ ಯಾದವ್ ಯಾವ ಫೇಸ್ಬುಕ್ ಪೋಸ್ಟ್ಗಳನ್ನು ಟ್ವಿಟರ್ಗಳನ್ನು ಸಾರ್ವಜನಿಕಪಡಿಸಿದ್ರು
ಅದರಿಂದ ಕುಟುಂಬಕ್ಕೂ ಕೂಡ ಮುಜುಗರ ಆಗಿದೆ ಅಂತಕ್ಕಂಥದ್ದು ಸ್ಪಷ್ಟ. ಮತ್ತು ಇಂಥ ವಿಷಯಗಳು ಚುನಾವಣೆಯಲ್ಲಿ ನಿಶ್ಚಿತವಾಗಿ ಚರ್ಚೆಗೊಳಪಡ್ತವೆ. UP ಬಿಹಾರದಂಥ ರಾಜ್ಯದಲ್ಲಿ ಈ ವಿಷಯಗಳು ಇನ್ನೂ ಹೆಚ್ಚು ಚರ್ಚೆಗೊಳಪಡ್ತವೆ. ಯಾಕಂದರೆ ಯಾದವ ಒಂದು ರೀತಿಯಾಗಿರ್ತಕ್ಕಂಥ ಗ್ರಾಮೀಣ ಯಾದವರು ದೊಡ್ಡ ಪ್ರಮಾಣದಲ್ಲಿ ಲಾಲು ಪ್ರಸಾದ್ ಯಾದವ್ ಜೊತೆಗೆ ನಾವು 1990ರಿಂದ ನಿಂತಿದ್ದನ್ನು ನಾವು ನೋಡಿದ್ದೀವಿ. ಹೀಗಿರುವಾಗ ಈಗ ನಾವೇನು ನೋಡ್ತಾ ಇದ್ದೀವಿ, ಈ ರೀತಿಯ ದೃಶ್ಯಗಳು ನಿಶ್ಚಿತವಾಗಿ ಬಿಹಾರದಲ್ಲಿ ಒಂದು ಸಂಚಲನ ಎಬ್ಬಿಸ್ಬೋದು. ಮತ್ತು ಫ್ಯಾಮಿಲಿಯಲ್ಲೂ ಒಂದೇನು ಡಿಸ್ಪ್ಯೂಟ್ ಇದೆ ತೇಜ್ ಪ್ರತಾಪ್ ಮತ್ತು ತೇಜಸ್ವಿ ಯಾದವ್ ಮಧ್ಯೆ. ಅದನ್ನು ಕೂಡ ಒನ್ಸ್ ಫಾರ್ ಆಲ್ ಬಗೆಹರಿಸಿದ್ದಾರೆ ಲಾಲು ಪ್ರಸಾದ್ ಯಾದವ್ ತೇಜ್ ಪ್ರತಾಪ್ ಯಾದವ್ರನ್ನು ಉಚ್ಚಾಟನೆ ಮಾಡುವುದರ ಮೂಲಕ ಅನಿಸುತ್ತೆ. ಬಿಹಾರದ ರಾಜಕಾರಣದಲ್ಲೇನು ತೇಜ್ ಪ್ರತಾಪ್ ಯಾದವ್ ಕಾರಣದಿಂದೇನು ಲಾಲು ಅವರ ಡಾಮಿನೆನ್ಸ್ ಇರಲಿಲ್ಲ. ತೇಜಸ್ವಿ ಯಾದವ್ ಕಾರಣದಿಂದ ಲಾಲುಗೊಂದು ಡಾಮಿನೆನ್ಸ್ ನಿಶ್ಚಿತವಾಗಿ ಕಳೆದ 10 ವರ್ಷಗಳಲ್ಲಿ ಸಿಕ್ಕಿದೆ. ಆ ಫ್ಯಾಮಿಲಿ ಡಿಸ್ಪ್ಯೂಟನ್ನು ಬಗೆಹರಿಸಿದ್ದಾರೆ. ನಾನು ಇಂಥದ್ದನ್ನೆಲ್ಲ ಯಾವುದೇ ಕಾರಣಕ್ಕೂ ಕೂಡ ಸಹಿಸಿಕೊಳ್ಳಲ್ಲ, ಐ ಆಮ್ ಎ ಫ್ಯಾಮಿಲಿ ಮ್ಯಾನ್ ಅನ್ನೋದನ್ನು ಯಾದವರಿಗೆ ಹೇಳುವ ಪ್ರಯತ್ನವನ್ನು ಲಾಲು ಪ್ರಸಾದ್ ಯಾದವ್ ಈ ಉಚ್ಚಾಟನೆ ಮೂಲಕ ಮಾಡಿದ್ದಾರೆ ಅಂತ. ಎಸ್ ಪ್ರಶಾಂತ್, ಧನ್ಯವಾದ. ವಾಪಸ್ ಬರ್ತೀನಿ. PM ನರೇಂದ್ರ ಮೋದಿ 2 ದಿನ ಗುಜರಾತ್ ಪ್ರವಾಸದಲ್ಲಿದ್ದಾರೆ. ವಡೋದರಾದಲ್ಲಿ ರೋಡ್ ಶೋ ಮೂಲಕ ಪವರ್ಫುಲ್ ಪ್ರದರ್ಶನ ನೀಡಿದ್ದಾರೆ. ರೋಡ್ ಶೋ ಉದ್ದಕ್ಕೂ ಆಪರೇಷನ್ ಸಿಂಧೂರ ಬ್ಯಾನರ್, ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ ಘೋಷಣೆಗಳು ಮೊಳಗಿದ್ವು. ರೋಡ್ ಶೋನಲ್ಲಿ ಕರ್ನಲ್ ಖುರೇಶಿ ಕುಟುಂಬನೂ ಭಾಗಿಯಾಗಿತ್ತು. ರೋಡ್ ಶೋ ಉದ್ದಕ್ಕೂ ಪ್ರಧಾನಿ ಮೋದಿಗೆ ಹೂವಿನ ಮಳೆಗರೆಯಲಾಯಿತು. ರೋಡ್ ಶೋ ಆದಮೇಲೆ 82,950 ಕೋಟಿ ರೂಪಾಯಿಗಳ ಕಾಮಗಾರಿಗೆ ಚಾಲನೆ ನೀಡಲಾಯಿತು. ದಾಹೋದ್ ಜಿಲ್ಲೆಯಲ್ಲಿ ಈ ಕಾಮಗಾರಿಗಳಿಗೆ ಚಾಲನೆ ಕೊಟ್ಟಿದ್ದಾರೆ. ರೈಲ್ವೆ ಲೋಕೋಮೋಟಿವ್ ಉತ್ಪಾದನಾ ಘಟಕ ಉದ್ಘಾಟನೆ ಮಾಡಿದ್ದಾರೆ. ಇನ್ನು ಇವತ್ತು ಸಂಜೆ ಅಹಮದಾಬಾದ್ನಲ್ಲಿ 3 ಕಿಲೋಮೀಟರ್ ರೋಡ್ ಶೋ ಇರುತ್ತೆ. ನಾಳೆ ಗಾಂಧಿನಗರದಲ್ಲಿ 2 ಕಿಲೋಮೀಟರ್ ರೋಡ್ ಶೋ ಇರುತ್ತೆ. ಅದಾದ ಮೇಲೆ 22,000 ಮನೆಗಳ ಹಸ್ತಾಂತರ ಕಾರ್ಯಕ್ರಮ ಇರುತ್ತೆ. ಇದೇ ರೋಡ್ ಶೋ ಸಂದರ್ಭದಲ್ಲಿ ಆಪರೇಷನ್ ಸಿಂಧೂರಕ್ಕೆ ಮತ್ತೊಮ್ಮೆ ಮೋದಿ ಬಹುಪರ ಆಗಂದಿದ್ದಾರೆ. ಉಗ್ರರು ದಾಳಿ ಮಾಡಿದ್ರೆ ಮೌನವಾಗಿ ಮೋದಿ ಕೂತಿರ್ತಾರಾ? 22 ನಿಮಿಷದಲ್ಲೇ ಉಗ್ರರಿಗೆ ಉತ್ತರ ಕೊಟ್ಟಿದ್ದೀವಿ ಅಂದಿದ್ದಾರೆ. जम्मू कश्मीर के पहलगाम में आतंकवादियों ने जो कुछ किया, क्या भारत चुप बैठ सकता है? क्या मोदी चुप बैठ सकता है? जब कोई हमारी बहनों के सिंदूर को मिटाएगा तो उसका भी मिटना तय हो जाता है. और इसलिए ऑपरेशन सिंदूर सिर्फ एक सैन्य कार्रवाई नहीं है, ये हम भारतीयों के संस्कारों, हमारी भावनाओं की अभिव्यक्ति है. आतंक फैलाने वालों को सपने में भी सोचा नहीं होगा मोदी से मुकाबला करना कितना मुश्किल होता है. जरा सोचिए, बाल बच्चों के सामने पिता को गोली मार दी. आज भी वो तस्वीरें देखते हैं तो खून खौल जाता है. आतंकवादियों ने 140 करोड़ भारतीयों को चुनौती दी थी. इसलिए मोदी ने वही किया जिसके लिए देशवासियों ने, आपने मुझे प्रधान सेवक की जिम्मेदारी दी. मोदी ने अपनी तीनों सेनाओं को खुली छूट दी और हमारे शूरवीर ने वो कर दिखाया जो दुनिया ने पिछले कई दशकों से नहीं देखा था. हमने सीमा पार चल रहे आतंक के 9 सबसे बड़े आतंकी ठिकाने उनको ढूंढ निकाला, अता पता पक्का कर लिया और 22 तारीख को उन्होंने जो खेल खेला था, 6 तारीख रात को 22 मिनट में हमने उनको मिट्टी में मिला दिया. बंटवारे के बाद
जिस देश का जन्म हुआ उसका एकमात्र लक्ष्य भारत से दुश्मनी है, भारत से नफरत है, भारत का नुकसान करना है। लेकिन भारत का लक्ष्य अपने यहां गरीबी को दूर करना है, अपनी अर्थव्यवस्था को मजबूत करना है। ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.